ಎಲ್ಲರಿಗೂ ನಮಸ್ಕಾರ. ಕರುನಾಡು ಜಾಬ್ ಅಲರ್ಟ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಒಂದಿಷ್ಟು ಯಶಸ್ಸಿನ ಮೆಟ್ಟಿಲುಗಳು ಅನ್ನೋ ವಿಚಾರವನ್ನಿಟ್ಕೊಂಡು ಮಾತನಾಡೋದಕ್ಕೆ ಬಂದಿದ್ದೀನಿ. ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಾಗ ಸಾಕಷ್ಟು ಸಮಸ್ಯೆಗಳಿರ್ತವೆ, ಸಾಕಷ್ಟು ತೊಂದರೆಗಳಿರ್ತವೆ ಮತ್ತು ಆಲಸ್ಯದ ದಿನಗಳನ್ನ ಬದುಕ್ತಾ ಇರ್ತೀವಿ. ಇವುಗಳನ್ನೆಲ್ಲವನ್ನೂ ಸಹ ನಾವು ಆಚೆಗಿಟ್ಟು ಹೇಗೆ ಪರೀಕ್ಷೆಯನ್ನ ಎದುರಿಸ್ಬೇಕು, ಒಂದು ಗುರಿಯಾಗಿ ಹೇಗೆ ತೆಗೆದುಕೊಬೇಕು ಅಥವಾ ಒಂದು ಹುದ್ದೆ ಅನ್ನುವಂತಹದನ್ನ ನಾವು ಪ್ರೊಫೆಷನಲ್ ಆಗಿ ಹೇಗೆ ತೆಗೆದುಕೊಬೇಕು ಮತ್ತು ಸರ್ಕಾರಿ ಉದ್ಯೋಗವನ್ನೇ ನಾವು ಏಕೆ ಆಯ್ಕೆ ಮಾಡ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ನೇಹಿತರೆ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ಇಂದಿನ ವಿಡಿಯೋಗಳಿಗೆ ಹೆಚ್ಚು ಸಹಕಾರ ನೀಡಿದ ಲೈಕ್ ಮತ್ತು ಕಾಮೆಂಟ್ಸ್ ಮುಖಾಂತರ ಇನ್ನೂ ಹೆಚ್ಚಿನ ತರಗತಿಗಳನ್ನ ಮಾಡಿಸಿದಂತಹ ಪ್ರೋತ್ಸಾಹದ ನುಡಿಗಳನ್ನಾಡಿದ ಸ್ನೇಹಿತರೆ, ನೀವು ಹೇಳಿರುವಂತಹ ಎಲ್ಲಾ ಮಾಹಿತಿಗಳು ನನ್ನ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ತರಗತಿಗಳನ್ನ ಪ್ರಾರಂಭ ಮಾಡ್ತೀನಿ. ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಮಾಹಿತಿ ಇರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಈ ನೈತಿಕ ಮಾರ್ಗದರ್ಶನ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಈ ಚಾನೆಲ್ ಅನ್ನ ಪ್ರಾರಂಭ ಮಾಡಿರುವಂತಹದ್ದೇ ಉದ್ಯೋಗದ ಮಾಹಿತಿ ಮತ್ತು ನೈತಿಕ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ಕೊಡುವಂತಹ ನೆಲೆಯಲ್ಲಿ ಸ್ನೇಹಿತರೆ, ಯಾರೆಲ್ಲ ಇಲ್ಲಿಯವರೆಗೂ ಸಹ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಲೈಕ್ಸ್ ಮತ್ತು ಕಾಮೆಂಟ್ಸ್ ಮುಖಾಂತರ ಇದೇ ರೀತಿ ನಮ್ಮ ಚಾನೆಲ್ಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸಿನ ಮೆಟ್ಟಿಲು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಇಲ್ಲಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿಯ, ಸಹಾಯಕ ಪ್ರಾಧ್ಯಾಪಕ ಸಿಜಿ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಕ್ಕಿಹಾಳು. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಒಂದಿಷ್ಟು ನೈತಿಕ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಈ ತರಗತಿಯನ್ನ ಪ್ರಾರಂಭ ಮಾಡ್ತಿದ್ದೇನೆ. ಸ್ನೇಹಿತರೆ, ನಾವು ಶಿಕ್ಷಣ ಪಡೆಯುವಂತಹ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕ ವ್ಯಕ್ತಿಗಳಾಗ್ತೇವೆ ಮತ್ತು ನಮ್ಮ ಊರು ಮನೆ ತಂದೆ ತಾಯಿಗಳಿಗೆ ಗೌರವವನ್ನ ಸಲ್ಲಿಸಿ ಪ್ರಜಾಸತ್ತಾತ್ಮಕ ಗುಣಗಳನ್ನ ಬೆಳೆಸ್ಕೊಳ್ಳುವಂತಹದ್ದು. ಅಂದ್ರೆ ನಾವು ಹೆಚ್ಚು ಸುಧಾರಿಸಿದ್ರೆ ಸಮಾಜ ಅಭಿವೃದ್ಧಿ ಆಗುತ್ತೆ ಎನ್ನುವಂತಹ ಉದ್ದೇಶ. ಶಿಕ್ಷಣ ಪಡೆದ ಜ್ಞಾನವಂತರಾಗಿ ಯಾವುದಾದರೂ ಉದ್ಯೋಗ ಪಡೆದು ಆರ್ಥಿಕ ಸ್ವಾವಲಂಬನೆಯಿಂದ ತಂದೆ ತಾಯಿಯವರಿಗೆ ಹೊರೆಯಾಗದಂತೆ ಒಂದು ಬದುಕುವುದು ಸಹ ಇಂದಿನ ವರ್ತಮಾನದ ಯುವಕರ ಭದ್ರವಾದಂತಹ ಒಂದು ಉದ್ದೇಶವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಯಾವೆಲ್ಲ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗ ಗಳಿಸಿ ತನ್ನ ಕುಟುಂಬವನ್ನು ಸದೃಢಗೊಳಿಸುವುದು, ಹಾಗೆ ನಿಷ್ಠೆಯಿಂದ ಕೆಲಸ ಮಾಡಿ ಸಮಾಜದಲ್ಲಿ ಗೌರವವನ್ನ ಪಡ್ಕೊಳ್ಳುವಂತಹದ್ದು. ಸರ್ಕಾರಿ ಉದ್ಯೋಗವನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಬೇಕು ಅನ್ನೋದಕ್ಕೆ ಮುಂದೆ ಹೇಳ್ತೀನಿ. ಅಂದ್ರೆ ಈಗೆಲ್ಲ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂತಹ ಅಭ್ಯರ್ಥಿಗಳಿಗೆ ನಾವು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಂಡ್ರೆ ಏನೆಲ್ಲ ಆ ಉದ್ದೇಶಗಳನ್ನ ನಾವು ಈಡೇರಿಸ್ಕೊಬಹುದು, ಯಾವೆಲ್ಲ ರೀತಿಯ ಆಲೋಚನೆಗಳನ್ನ ಮಾಡ್ಬೋದು ಅನ್ನುವಂತಹ ಉದ್ದೇಶ ಹಿನ್ನೆಲೆಯಲ್ಲಿ ಅದಕ್ಕೆ ಭದ್ರ ಬುನಾದಿ ಶಿಕ್ಷಣ. ನೀವೆಲ್ಲರೂ ಸಹ SSLC, PUC, ಪದವಿ, MA ಇರ್ಬೋದು, BEd ಇರ್ಬೋದು, ಎಲ್ಲವನ್ನೂ ಸಹ ಪಡ್ಕೊಂಡಿರ್ತೀರ ಶಿಕ್ಷಣವನ್ನ. ಅದಕ್ಕೊಂದು ಗೌರವ ಸಿಗ್ಬೇಕು, ಅದಕ್ಕೊಂದು ಸ್ಥಾನ ಸಿಗ್ಬೇಕು ಅಂದ್ರೆ ಅದಕ್ಕೊಂದು ಸರಿಯಾದಂತಹ ವೇದಿಕೆ ಸಿಗ್ಬೇಕು, ಒಂದು ಹುದ್ದೆ ಸಿಗ್ಬೇಕು, ಅದು ಸರ್ಕಾರಿ ಉದ್ಯೋಗನೇ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಮಾತನಾಡ್ತಿರ್ಬೋದು. ನೆಲ್ಸನ್ ಮಂಡೇಲರವರದ್ದು ಒಂದು ಬಹುಮುಖ್ಯವಾದಂತಹ ಹೇಳಿಕೆ ಇದೆ. ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಯೂಸ್ ಟು ಚೇಂಜ್ ದ ವರ್ಲ್ಡ್. ನೀವು ಪಡ್ಕೊಂಡಂತಹ ಶಿಕ್ಷಣ ಏನಾದ್ರೂ ಬದಲಾವಣೆಯನ್ನ ಮಾಡಬೇಕು ಸಮಾಜದಲ್ಲಿ ಅಂದ್ರೆ ಅದಕ್ಕೊಂದು ಉದ್ಯೋಗ ಬೇಕು, ಆ ಉದ್ಯೋಗ ಸರ್ಕಾರಿ ಉದ್ಯೋಗ ಆಗ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾನು ಮಾತನಾಡ್ತಿರುವಂತಹದ್ದು. ಹಾಗಾಗಿ ನಿಮ್ಮ ಎಲ್ಲಾ ವೈಯಕ್ತಿಕ ವಿಚಾರಗಳಿಗೂ ಮತ್ತು ನಿಮ್ಮ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡುವಂತಹ ಮತ್ತು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಗಳಿಸಿಕೊಡುವಂತಹ ಮತ್ತು ಸಮಾಜಕ್ಕೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಕೊಡುಗೆ ಅಂತ ಬಂದಾಗ ಇದು ಸರ್ಕಾರಿ ಉದ್ಯೋಗ ಆಗಿರುತ್ತೆ ಸ್ನೇಹಿತರೆ. ನಂತರ ಪದವಿಯನ್ನ ಕರ್ನಾಟಕದಾದ್ಯಂತ ಸಾಕಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. BA ಇರ್ಬೋದು, BCom, BSc, BSc ಇತ್ಯಾದಿ ಸಾಕಷ್ಟು ಮೆನಿ ಎಜುಕೇಶನ್ ಸ್ಟೂಡೆಂಟ್ಸ್ ಎಲ್ಲರೂ ಪದವಿ ಪತ್ರವನ್ನ ಪಡ್ಕೊಳ್ತಾರೆ. ಆ ಪದವಿ ಪತ್ರಕ್ಕೆ ನಾವೇನಾದರೂ ಒಂದು ನ್ಯಾಯವನ್ನ ಕಲ್ಪಿಸ್ಬೇಕು, ಏನಾದರೂ ಒಂದು ಅವಕಾಶವನ್ನ ಕಲ್ಪಿಸ್ಬೇಕು ಅಂದ್ರೆ ನಾವು ಉದ್ಯೋಗವನ್ನ ಪಡ್ಕೊಬೇಕು. ಅದು ಸರ್ಕಾರಿ ಉದ್ಯೋಗ ಅನ್ನುವಂತಹ. ಸರ್ಕಾರಿ ಉದ್ಯೋಗನೇ ಯಾಕಾಗಿರ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ನೋಡೋದಿದ್ರೆ, ಯಾವೆಲ್ಲ ಇಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಜನ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ಓದ್ತಾ ಇದ್ದಿಲ್ಲ ಅಂದ್ರೆ ನಾನು ಆ ಉದ್ಯೋಗವನ್ನ ತೆಗೆದುಕೊಂಡು ಸಮಾಜಕ್ಕೆ ಏನಾದ್ರೂ ಒಂದು ಗೌರವವನ್ನ ಸಲ್ಲಿಸಬೇಕು ಅನ್ನುವಂತ. ಆ ಒಂದು ಪೊಲೀಸ್ ಆಗ್ತೀರಾ, ಸಮಾಜದಲ್ಲಿ ಒಬ್ಬ ಯಾರಿಗಾದ್ರೂ ಆಯ್ತು ಅನ್ಯಾಯಕ್ಕೊಳಗಾದಂತಹ ಒಬ್ಬ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡಿ ಆತನಿಗೊಂದು ಗೌರವವನ್ನು ಸಲ್ಲಿಸಿದ್ರೆ ಅದು ಸಹ ಒಂದು ಶ್ರೇಷ್ಠ ಉದ್ಯೋಗ. ಹಾಗಾಗಿ ನಾವು ಇಂತಹ ಆಯ್ಕೆಗಳನ್ನ ಮಾಡ್ಕೊಂಡಾಗ ನಮಗೆ ಸಾಕಷ್ಟು ರೀತಿಯಾದಂತಹ ಅವಕಾಶಗಳು ನಮಗೆ
ಬರುವಂತಹದನ್ನ ನಾವು ನೋಡ್ಬೋದು. ಹಾಗಾಗಿ ಈ ಪದವಿ ಸರ್ಟಿಫಿಕೇಟ್ ಅನ್ನುವಂತಹದ್ದು ಪೆಟ್ಟಿಗೆಯಲ್ಲಿಟ್ಟಂತಹ ಪತ್ರಗಳಾಗಬಾರ್ದು, ಧೂಳು ಹಿಡಿದಂತಹ ಪತ್ರಗಳಾಗಬಾರ್ದು. ಅವಕ್ಕೆ ಒಂದು ಜೀವ ಕೊಡಬೇಕು ಅಂದ್ರೆ ಅದಕ್ಕೊಂದು ನೀವು ಉದ್ಯೋಗವನ್ನ ಕೊಡಬೇಕು ಅನ್ನುವಂತಹದ್ದು ಇದರಲ್ಲಿ. ನೀವು ಸಾಕಷ್ಟು ಜನ, ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡ್ತೀನಿ ಮತ್ತು ನಗರ ಪ್ರದೇಶದಲ್ಲೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ. ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಸಾಕಷ್ಟು ಜನ ಪದವಿ ಪಡೆಯಲು ಸಾಧ್ಯವಾಗಿರುವುದಿಲ್ಲ. ನೀವೆಲ್ಲರೂ ಸಹ ಪದವಿಯನ್ನ ಪಡ್ಕೊಂಡಿದ್ರು, ಸ್ವಲ್ಪ ಡಿಗ್ರಿ ಮಾಡ್ಕೊಂಡಿದ್ರು, ಯಾವುದೇ ಉದ್ಯೋಗವನ್ನ ಪಡ್ಕೊಂಡಲ್ಲಿ ಆಚೆ ಕಡೆ ಬರುತ್ತಾ ಇರ್ತೀರಾ. ನಿಮ್ಗೆಲ್ಲರಿಗೂ ಸಹ ಒಂದು ಗುರಿ ಆಗಿರ್ಬೇಕು, ಒಂದು ಪ್ರಯತ್ನವನ್ನ ಮಾಡೋಣ, ಒಂದು ಓದು ಮಾಡೋಣ ಅಂದ್ರೆ ಅದು ಸರ್ಕಾರಿ ಉದ್ಯೋಗ ಆಗಿರ್ಬೇಕು ಅನ್ನುವಂತ ಸ್ನೇಹಿತರೆ. ಯಾರೆಲ್ಲ ತಮ್ಮ ಕುಟುಂಬದಲ್ಲಿ ಮೊದಲನೇ ಪದವೀಧರರಾಗಿರ್ತೀರೋ ಅಥವಾ ಮೊದಲು PUC ಪಾಸ್ ಮಾಡ್ಕೊಂಡಿರ್ತೀರೋ ಅವರೆಲ್ಲರೂ ಸಹ ಒಂದು ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದಿನ ಜನರೇಷನ್ ಅನ್ನುವಂತಹದ್ದು ನಿಮ್ಮ ಪೀಳಿಗೆಯಲ್ಲಿ ಇದೊಂದು ಯಥಾವತ್ತಾಗಿ ಅದೇ ರೂಪವನ್ನು ಪಡ್ಕೊಳ್ಳುವಂತಹದ್ದು. ಹೀಗಾಗಿ ನಿಮ್ಮ ಕುಟುಂಬವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲೂ ಸಹ ಇದು ಬಹಳ ಉಪಯೋಗ ಆಗುತ್ತೆ. ಎಷ್ಟೋ ಜನ ಹಳ್ಳಿಗಳಿಂದ ಬಂದವರಾಗಿರ್ತೀರ, ಮಾಹಿತಿ ಕೊರತೆ ಇರುವಂತಹದ್ದು ನೋಡ್ಬೋದು. ಎಷ್ಟೋ ಜನ ತಮ್ಮ ಕುಟುಂಬಗಳಲ್ಲಿ ಸರ್ಕಾರಿ ಉದ್ಯೋಗ ಪ್ರಥಮವಾಗಿ ಪಡ್ಕೊಂಡಿರುವಂತಹ ನೋಡ್ಬೋದು. ಉದಾಹರಣೆಗೆ ನಾನೇ ಸಹ ನಮ್ಮ ಕುಟುಂಬದಲ್ಲಿ ಯಾರೂ ಸಹ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಂಡಿಲ್ಲ, ನಾನೇ ಮೊದಲು ಪಡ್ಕೊಂಡಿರುವಂತಹದ್ದು. ಈ ತರದ ಎಲ್ಲ ವಿಚಾರಗಳನ್ನ ನೋಡಿದಾಗ ನಿಮ್ಮ ಕುಟುಂಬದಲ್ಲಿ ನೀವೇ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಂಡು ಮೊದಲ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ್ಯಾರು ಫಸ್ಟ್ ಜನರೇಷನ್ ಎಜುಕೇಶನ್, ಫಸ್ಟ್ ಜನರೇಷನ್ ಜಾಬ್ ಅಂತ ಬಂದಿದ್ದೀರೋ ನೀವೆಲ್ಲರೂ ಸಹ ಒಂದು ಕುಟುಂಬವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ. ಅಂತಹ ಜವಾಬ್ದಾರಿಯುತಂತಹ ಕೆಲಸವನ್ನ ನಿರ್ವಹಿಸುವುದಕ್ಕೆ ಒಂದು ಉದ್ಯೋಗ ಸ್ನೇಹಿತರೆ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಉದ್ಯೋಗವನ್ನ ಪಡಿಬೇಕು, ಅದು ಹೇಗ್ ಪಡ್ಕೊಬೇಕು ಅನ್ನುವಂತಹದ್ದು ಮತ್ತೆ ಯಾವ ಉದ್ಯೋಗವನ್ನ ಮಾಡ್ಬೇಕು ಅನ್ನುವಂತಹದ್ದು. ನಾನು ಉದ್ಯೋಗವನ್ನು ಪಡ್ಕೊಳ್ಳೋದು ನಾನೊಂದು ಪ್ರೊಫೆಷನ್ ಅಂತ ಹೇಳ್ತೇನೆ. ಸರ್ಕಾರಿ ಉದ್ಯೋಗಕ್ಕೆ ಬರ್ಬೇಕಪ್ಪ, ನಾನು ಇದನ್ನೇ ಮಾಡ್ಬೇಕು ಅನ್ನುವಂತಹದ್ದು. ಮತ್ತೆ ಜಾಬ್ ಮಾಡೋದಕ್ಕೆ ಸಾಕಷ್ಟು ಉದ್ಯೋಗ ಇದೆ, ನಾನು ಅದ್ರ ಬಗ್ಗೆ ಮಾತನಾಡೋದೇ ಇಲ್ಲ. ನೀವು ಹೊರಗಡೆ ಬೆಂಗಳೂರಂತ ಪ್ರದೇಶಗಳಿಗೆ ಹೋದ್ರೆ ಎನಿ ಜಾಬ್ಸ್ ನೀವು ಮಾಡ್ಬೋದು. ಆದ್ರೆ ಇಂಥದೇ ಉದ್ಯೋಗ ಮಾಡ್ಬೇಕು ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಉದ್ಯೋಗ ಮಾಡೋಕೆ ಸಾಕಷ್ಟು ಕೆಲಸ ಇದೆ. ನೀವು ಕೂಲಿ ಮಾಡ್ತೀರಾ, ಡ್ರೈವಿಂಗ್, ಕಾರ್ಪೆಂಟರ್, ಯಾವುದೇ ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡ್ತೀರಾ, ಇಲ್ಲಿಗಿಂತ ವೇತನವನ್ನ ಜಾಸ್ತಿ ಪಡ್ಕೊಬಹುದು. ನೀವು ಮನೆಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಸಾಕಷ್ಟು ತೋಟ ಮನೆ ಇರ್ಬೋದು, ಅಲ್ಲೆಲ್ಲ ಸಾಕಷ್ಟು ಹಣ ಬರ್ತಿರ್ಬೋದು. ಆದ್ರೆ ಸರ್ಕಾರಿ ಉದ್ಯೋಗವನ್ನೇ ಬೇಕು, ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ಕೊಬೇಕು, ಗುರುತಿಸ್ಕೊಬೇಕು ಅಂದ್ರೆ ಒಂದು ಹುದ್ದೆಯನ್ನ ತೆಗೆದುಕೊಬೇಕು. ಅಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ವ್ಯಾಪಾರಿಯಾಗಿ ನೀವು ಬಿಸ್ನೆಸ್ ಅನ್ನು ಮಾಡ್ಬೋದು, ರೈತನಾಗಿ ದೇಶಕ್ಕೂ ಸಹ ಬೆನ್ನೆಲು ಮಾಡ್ಬೋದು, ಕೌಶಲ್ಯಗಳನ್ನು ಕಲಿತು ಹಲವಾರು ಉದ್ಯೋಗಗಳನ್ನ ಪಡಿಬಹುದು. ನಾನು ಇವ್ನ ಯಾವನ್ನೂ ಸಹ ಮಾಡಬಾರ್ದು ಅಂತಾನೆ ಹೇಳ್ತಿಲ್ಲ, ಮಾಡ್ಬೇಕು. ಆದ್ರೆ ಒಂದು ಗುರಿ ಅಥವಾ ಒಂದು ಉದ್ದೇಶ, ನಾನು ಇದನ್ನೇ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಅದು ಸರ್ಕಾರಿ ಉದ್ಯೋಗ ಆಗಿರ್ಬೇಕು ಅನ್ನುವಂತ ಸ್ನೇಹಿತರೆ. ಹಾಗಾಗಿ ಇದೊಂದು ನೀವೊಂದು ಗುರಿಯಾಗಿ ಹಾಕೊಂಡು ಒಂದು ನಾನು ಇದೇ ದಾರಿ ಹೋಗ್ತೀನಿ ಅನ್ನುವಂತಹದನ್ನು ಆ ದಾರಿ ಹೋಗಿ ಸಾಗಿ, ಆದ್ರೆ ಫೇಲ್ಯೂರ್ ಆದ್ರೆ ಸಾಕಷ್ಟು ಅವಕಾಶಗಳಿರ್ತವೆ, ಸಕ್ಸಸ್ ಆದ್ರೆ ನೀವು ಆ ಗುರಿಯನ್ನ ತಲುಪಿದ ರೀತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ ಕನಸಿನ ಉದ್ಯೋಗ, ದೊಡ್ಡದಾದಂತಹ ಗುರಿ, ಒಂದು IAS ಆಫೀಸರ್ ಆಗುವಂತಹದನ್ನ ಇಟ್ಕೊಬೇಕು. ಆ ಒಂದು IPS ಇರ್ಬೋದು, IFS ಹುದ್ದೆಗಳನ್ನ ಪಡ್ಕೊಳ್ಳುವಂತಹದ್ದು, ಹೀಗೆ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಅದಕ್ಕೆ ತಕ್ಕನಾದಂತಹ ಪಠ್ಯಕ್ರಮವನ್ನು ಅಧ್ಯಯನ ಮಾಡ್ಕೊಂತ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಕ್ವಾಲಿಫಿಕೇಶನ್ ಮೇಲೆ ಸಾಕಷ್ಟು ಉದ್ಯೋಗಗಳು ಸಿಗ್ತವೆ. ಆ ಉದ್ಯೋಗಗಳ ಹಿನ್ನೆಲೆಯಲ್ಲಿ ನೀವು ಅಧ್ಯಯನ ಮಾಡಬಹುದು, ಆ ಹುದ್ದೆಗಳು ಸಿಕ್ಕಿ ನೀವು ಆಯ್ಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ನಾನು ಓದುವಂತಹ ಸಂದರ್ಭದಲ್ಲಿ ನನಗೊಂದು ದೊಡ್ಡ ಆಸೆ ಇತ್ತು, ನಾನು KPSC ಮೆಟ್ಲು ಹತ್ತಬೇಕು ಅನ್ನುವಂತಹದ್ದು, ಮತ್ತೆ KA ವೆರಿಫಿಕೇಶನ್ ಆಗ್ಬೇಕು ಅನ್ನುವಂತಹದ್ದು. ನಿಮಗೆಲ್ಲರಿಗೂ ಗೊತ್ತು, KPSC ಮುಂಭಾಗದಲ್ಲಿ ಯಾರನ್ನೂ ಬಿಡೋದಿಲ್ಲ, ನಾನು ಒಳಗಡೆ ಹೋಗ್ಬೇಕು, ವೆರಿಫಿಕೇಶನ್ ಮಾಡಿಸ್ಕೊಬೇಕು, ಅಲ್ಲೇ ಆಯ್ಕೆ ಆಗಿ ಬರ್ಬೇಕು ಅನ್ನುವಂತಹದ್ದು. ಆ ಉದ್ದೇಶ ಕನಸನ್ನು ಈಡೇರಿಸ್ಕೊಂಡೆ. ನಾನು ಹೋದೆ, ಒಂದು 3 ಸತಿ ಹೋದೆ KPSC. ಹಂಗೆ ಎಲ್ಲರಿಗೂ ಸಹ ಸ್ನೇಹಿತರೆ ಒಂದು ಗುರಿ ಅನ್ನುವಂತಹದ್ದು, ಕನಸಿನ ಅನ್ನುವಂತಹದ್ದು ಹೋಗೋದಕ್ಕೆ ಒಂದು ವೇದಿಕೆಯಾಗಿ ನೀವು ಕಲ್ಪಿಸ್ಕೊಬೇಕು ಅನ್ನುವಂತಹದ್ದು ನನ್ನ ಉದ್ದೇಶ. ನಂತರ ನೀವು ವಿದ್ಯಾರ್ಥಿಗಳಾಗಿದ್ದಾಗ ಪದವಿಯನ್ನ ಓದುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಎಲ್ಲರೂ ಸಹ ಎಂಜಾಯ್ ಮಾಡಿರ್ತೇವೆ, ನಾನು ಸಹ ಎಂಜಾಯ್ ಮಾಡಿದಂತಹನೇ. ಆದ್ರೆ ಒಂದು ಪ್ರಜ್ಞೆ ಇತ್ತು, ನಾನು ಪಡ್ಕೊಳ್ಳುವಂತಹ ಶಿಕ್ಷಣಕ್ಕೆ ಏನಾದ್ರೂ ಒಂದು ಮಾರ್ಗದರ್ಶನವನ್ನ ಅಥವಾ ಏನಾದ್ರೂ ಒಂದು ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಬೇಕು ಅನ್ನುವಂತಹದಿತ್ತು. ಹಾಗಾಗಿ ಹಿಂದೆ ಆಗಿದ್ದಂತಹದನ್ನ ಎಲ್ಲವನ್ನೂ ಸಹ ರೀಕಾಲ್ ಮಾಡ್ಕೊಂಡು ಅಲ್ಲಿರುವಂತಹ ಸಮಸ್ಯೆಗಳನ್ನು ತಿಳ್ಕೊಂಡು ಯಾರು ಸಹ ಚರ್ಚೆ ಮಾಡಬೇಡಿ. ಮುಂದೆ ಇವನ್ನೆಲ್ಲವನ್ನು ಸಹ ಏನ್ ಮಾಡ್ಬೇಕು, ಬದಿಗೊತ್ತು ವಿದ್ಯಾರ್ಥಿ ಜೀವನದಿಂದ ಆಚೆಗೆ ನೀವು ಏನಿದೆಯೋ ಉದ್ಯೋಗವನ್ನ ಪಡ್ಕೊಂತೀರಲ್ಲ, ಅಂತಹ ಉದ್ಯೋಗಕ್ಕೆ ಶ್ರಮವನ್ನು ವಹಿಸಬೇಕು, ಕನಿಷ್ಠ ಶ್ರಮವನ್ನ ಮಾಡ್ಕೊಬೇಕು, ತಾಳ್ಮೆಯಿಂದ ಓದ್ಬೇಕಾದಂತಹದ್ದು ಬಹಳ ಅವಶ್ಯಕವಾಗಿರುತ್ತೆ. ಸ್ನೇಹಿತರೆ, ಲೈಫ್ ಇಸ್ ಬ್ಯೂಟಿಫುಲ್ ಅಂತ ನಾವು ಸಾಕಷ್ಟು ರೀತಿ ಹಂಚ್ಕೊಳ್ತಿರ್ತೀವಿ.
ಎಲ್ಲಾ ರೀತಿ ಹಂಚ್ಕೊಂಡು ಮಾತನಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ. ಜೀವನ ಸುಂದರ ಅನ್ನುವಂತಹದ್ದು ನೀವು ಕಟ್ಕೊಳ್ಳುವಂತಹದ್ದೊಂದಿದೆ. ನೀವೊಂದು ಉದ್ಯೋಗವನ್ನ ಪಡ್ಕೊಂಡು, ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನೆಲ್ಲ ಮಾಡ್ಕೊಂಡು, ನೀವೊಂದು ಸುಂದರ ಕುಟುಂಬವನ್ನು ಕಟ್ಕೊಂಡು, ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕಟ್ಕೊಂಡು, ಒಂದು ಊರಿನಲ್ಲಿ ಒಂದು ಉತ್ತಮ ಪ್ರಜೆಯಾಗಿ, ಒಂದು ನಾಗರಿಕನಾಗಿ ಬದುಕ್ತಾ ಇದೆಯಾ ಅಂದ್ರೆ, ಅದು ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದಕ್ಕೆ ಅವಕಾಶ ಆಗುತ್ತೆ. ನೋಡ್ಬೋದು, ನೀವು ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸ್ಕೊಳ್ಳಿ, ಪ್ರತಿದಿನ ಕಲಿಕೆಯಲ್ಲಿ ತೊಡಗುವಂತಹದ್ದು, ಸ್ನೇಹಿತರ ಜೊತೆ ಬೆರೆಯುವಂತಹದ್ದು, ನಾಳಿನ ಭವಿಷ್ಯದ ಬಗ್ಗೆ ಯೋಚಿಸುವಂತಹದ್ದು, ತಂದೆ ತಾಯಿಗೆ ಗೌರವ ಕೊಡುವಂತಹದ್ದು, ಇವೆಲ್ಲವೂ ಸಹ ಏನಾಗಿರ್ತವೆ ಅಂದ್ರೆ ನಿಮ್ಮನ್ನು ನೀವು ಬದುಕನ್ನು ಸುಂದರಗೊಳಿಸುವಂತಹ ಆಲೋಚನೆ ಆಗಿರ್ತವೆ. ನೀವು ಹೋಗುವಂತಹ ದಾರಿಲಿ ಫೇಲ್ಯೂರ್ ಇರ್ಬೋದು, ಆದ್ರೆ ಸಕ್ಸಸ್ ಆದ್ರೆ ಇವೆಲ್ಲವೂ ಸಹ ಅವಕಾಶಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಹಾಗಾಗಿ ಸ್ನೇಹಿತರೆ, ಬ್ಯೂಟಿಫುಲ್ ಅನ್ನುವಂತಹದ್ದು ನಾವು ಆಲೋಚನೆ ಮಾಡುವಂತಹದ್ದಿದೆ ಮತ್ತು ನಾವು ಆ ಯೋಚಿಸುವಂತಹ ರೀತಿಯಲ್ಲಿದೆ ಅನ್ನುವಂತಹದ್ದನ್ನ ನಾವು ಬಹಳ ಚೆನ್ನಾಗಿ ಕಂಡ್ಕೊಬೇಕು. ನಂತರ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಿರುವಂತಹವರಿಗೆ ಅತಿ ಹೆಚ್ಚು ಜನ ಸಮಯಕ್ಕೆ ಬೆಲೆಯನ್ನ ಕೊಡ್ಬೇಕು, ಅವಕಾಶಗಳನ್ನ ಬಳಸ್ಕೊಬೇಕು. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಸಾಕಷ್ಟು ಉದ್ಯೋಗಗಳಿಗೆ ಅರ್ಜಿಯನ್ನ ಕರೀಲಾಗ್ತಿದೆ, ಈಗಾಗಲೇ ಕರೀಲಾಗಿದೆ. ಅಂತೇಳಿ ಇಂತಹ ಅವಕಾಶ ಮತ್ತೊಮ್ಮೆ ಬರೋದಕ್ಕೆ ಎಷ್ಟೋ ದಿನಗಳಾಗ್ಬಹುದು. ಹಾಗಾಗಿ ಸಿಕ್ಕ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡವನೇ ಜಾಣ ಆಗ್ತಾನೆ. ಯಾವ ರೀತಿ ಬಳಸ್ಕೊಬೇಕು, ಅದಕ್ಕಾದಂತಹ ಪರಿಶ್ರಮವನ್ನ ಪಡ್ಬೇಕು, ತಾಳ್ಮೆಯಿಂದ ಓದ್ಬೇಕು. ಹಾಗಾಗಿ ಅಂತ ಪಠ್ಯಕ್ರಮಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಇವೆಲ್ಲವೂ ಸಹ ಇರ್ತವೆ. ಅದಕ್ಕೆ ನಮಗೆ ಸರಿಯಾದಂತಹ ಸಮಯ ಇರುತ್ತೆ, ಅಂತ ಸಮಯವನ್ನ ಸರಿಯಾಗಿ ಬೆಳೆಸ್ಕೊಬೇಕು ಅನ್ನುವಂತಹದ್ದು. ಸಮಯಕ್ಕೆ ಬೆಲೆ ಕೊಟ್ಟಂತಹವರು ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ನೋಡ್ಬೋದು. ದಿನದ 24 ಗಂಟೆಗಳಲ್ಲಿ ನಾವು ಎಷ್ಟು ಓದಿಗೆ ಮೀಸಲಿಟ್ಟಿದೀವಿ, ದಿನದ 24 ಗಂಟೆಗಳಲ್ಲಿ ನಾವು ಎಷ್ಟು ಓದಿಗೆ ಮೀಸಲಿಟ್ಟಿದೀವಿ ಅನ್ನುವಂತಹದ್ದು ಬಹಳ ಮುಖ್ಯ. ಪ್ರತಿಯೊಬ್ರು 14 ಗಂಟೆ, 15 ಗಂಟೆ, 16 ಗಂಟೆ ಎಲ್ಲ ಓದಿದೀವಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ 24 ಗಂಟೆಗಳ ಅವಧಿಯಲ್ಲಿ 8 ಗಂಟೆನೇ ಸರಿಯಾಗಿ ಓದಿದೀರಾ, ಮನಸ್ಸಿಟ್ಟು ಅನ್ನುವಂತಹದ್ದು ಬಹಳ ಮುಖ್ಯ. ಆಸಕ್ತಿದಾಯಕವಾಗಿ ಓದಿದೀರಾ ಮತ್ತು ಅಲ್ಲಿರುವಂತಹ ಪಠ್ಯಕ್ರಮವನ್ನ ಸರಿಯಾಗಿ ಅರ್ಥೈಸ್ಕೊಂಡಿದ್ದೀರಾ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಗಳನ್ನೆಲ್ಲವೂ ಸಹ ನೀವು ಓದಿದ್ರೆ ಬಹಳ ಮುಖ್ಯವಾಗುತ್ತೆ ಅನ್ನುವಂತಹದ್ದು. ವಿನಾಕಾರಣ ಸಮಯ ವ್ಯರ್ಥ ಮಾಡಬೇಡಿ. ಅಲ್ಲಿಗೆ ಓದು, ಇಲ್ಲಿಗೆ ಓದು, ಅದ್ ಮಾಡುದು, ಇದ್ ಮಾಡುದು ಅನ್ನುವಂತಹದ್ದು, ಮತ್ತೆ ಓದಿನಲ್ಲಿ ಇದ್ದೇವೆ ಅನ್ನುವಂತಹ ಗುಂಗಲ್ ಇರಬಾರ್ದು. ಪ್ರಾಮಾಣಿಕವಾಗಿ ಓದಿದ್ದೇವೆ ಅನ್ನುವಂತಹದ್ದು ಮಾತ್ರ ಇರಬೇಕು. ಓದಿನಲ್ಲೇ ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಬೇಕು ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವೂ ಸಹ ನಮ್ಮ ಸಮಯದಲ್ಲಿ ಮಿತಿ ಇರ್ತವೆ. ಹಾಗಾಗಿ ಸಮಯಕ್ಕೆ ನೀವು ಗೌರವವನ್ನ ಕೊಡ್ಬೇಕು, ಆ ಸಮಯವನ್ನ ಸರಿಯಾಗಿ ಬಳಕೆ ಮಾಡ್ಕೊಬೇಕು. ಯಾಕಂದ್ರೆ ಪರೀಕ್ಷೆ ಅನ್ನುವಂತಹದ್ದು ಕೌಂಟ್ ಡೌನ್ ಆಗಿರುತ್ತೆ. ಇವತ್ತಿಂದನೇ ಸೆಕೆಂಡ್ ನೆಕ್ಸ್ಟ್ ಪರೀಕ್ಷೆ ಪ್ರಾರಂಭ ಆಗೋದಕ್ಕೆ. ಹಾಗಾಗಿ ಅಲ್ಲಿನ ಎಲ್ಲಾ ಪರೀಕ್ಷೆಗಳಿಗೆ ನಿಗದಿತವಾಗಿ ನೀವು ಏನ್ ಮಾಡ್ಬೇಕು, ಸರಿಯಾಗಿ ತಯಾರಿ ಮಾಡ್ಬೇಕು ಅನ್ನುವಂತಹದ್ದು. ನಂತರ ಸಮಯದ ಮಹತ್ವ ಅಂತ ತಿಳ್ಕೊಳ್ಳೋದಿದ್ರೆ, ನಾವೆಲ್ಲ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲ ಓದುವಂತಹ ಸಂದರ್ಭದಲ್ಲಿ. ಒಂದು ವರ್ಷದ ಮಹತ್ವ ರೈತನಿಗೆ ಗೊತ್ತಿರುತ್ತೆ. ಆ ವರ್ಷ ಏನಾದ್ರು ಬೆಳೆ ಆಗ್ಲಿಲ್ಲ ಅಂದ್ರೆ ಅವನು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವಂತಹದ್ದು. ಒಂದು ದಿನದ ಮಹತ್ವ ಒಬ್ಬ ಭಿಕ್ಷುಕನಿಗೆ ಗೊತ್ತಾಗುತ್ತೆ. ಅವನು ಏನಾದ್ರು ಅವತ್ತಿನ ದಿನ ಏನಾದ್ರು ಆಹಾರ ಸಿಗ್ಲಿಲ್ಲ ಅಂತಂದ್ರೆ. ಒಂದು ವಾರದ ಮಹತ್ವ ಒಂದು ಹಾಸ್ಪಿಟಲ್ ಇದ್ದಂತಹ ಒಬ್ಬ ರೋಗಿಗೆ ಗೊತ್ತಾಗುತ್ತೆ, ಯಾಕಪ್ಪ ಈ ಹಾಸ್ಪಿಟಲ್ ನಾನು ಇಲ್ಲಿವರೆಗೂ ಇದ್ದೆ ಅನ್ನುವಂತಹದ್ದು. ಹೀಗೆ ಸಮಯ ಅನ್ನುವಂತಹದ್ದು ಎಲ್ಲರಿಗೂ ಸಹ ಒಂದೊಂದು ರೀತಿಯಲ್ಲಿ ಬಹುಮುಖ್ಯವಾದಂತಹ ಅಂಶವನ್ನ ನಿರ್ವಹಿಸುತ್ತೆ. ಒಂದು ಗಂಟೆಯ ಮಹತ್ವ ಒಂದು ತಾಯಿಗೆ ಗೊತ್ತಿರುತ್ತೆ, ಒಂದು ಮಗುವನ್ನ ಒಂದು ಗಂಟೆ ಸಹ ಬಿಟ್ಟಿರಲಾರರು. ಒಂದು ಸೆಕೆಂಡಿನ ಮಹತ್ವ ಯಾವುದಾದರೂ ಒಂದು ಅಪಘಾತ ಆದಂತಹ ವ್ಯಕ್ತಿಯನ್ನ ಕೇಳಿ, ಆ ಒಂದು ಸೆಕೆಂಡ್ ನಾನು ಆ ಕಡೆ ಹೋಗಿದ್ರೆ ಬರುತ್ತಾ ಇದ್ದೆ ಅನ್ನುವಂತಹದ್ದು. ಒಂದು ಸೆಕೆಂಡಿನ ಮಹತ್ವ ಒಬ್ಬ ಒಲಿಂಪಿಕ್ಸ್ ನಲ್ಲಿ ಓಡುವಂತಹ ಆಟಗಾರನನ್ನ ನೋಡಿ. ಹಾಗಾಗಿ ಪ್ರತಿ ಸೆಕೆಂಡ್ ಇರ್ಬೋದು, ಸೆಕೆಂಡ್ ಸಹ ಇರ್ಬೋದು, ಮುಂದೆ ಬರುವಂತಹ ಪರೀಕ್ಷೆಗೆ ನಮಗೆ ತುಂಬಾ ಅರ್ಥ ಆಗಿರುತ್ತೆ. ನೀವು ಏನಾದ್ರೂ ಒಂದು ಮೆಂಟಲ್ ಎಬಿಲಿಟಿ ವಿಷಯವನ್ನ ಆ ಸಮಯದಲ್ಲಿ ಓದ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲೊಂದ್ 2 ಅಂಕಗಳು ಕಮ್ಮಿ ಆಗುವುದು ಸಹ ಉದ್ಯೋಗಕ್ಕೆ ಆಯ್ಕೆ ಆಗೋದಿಲ್ಲ. ನಾನು ಸಹ ಅಷ್ಟೇ ಸ್ನೇಹಿತರೆ, 1-2-3 ಉದ್ಯೋಗಗಳು 0.5, 0.3, 0.6 ಅಲ್ಲಿ ಹುದ್ದೆಗಳನ್ನ ಕಳ್ಕೊಂಡಿದ್ದೀನಿ ಹಿಂದೆ. ನನಗ್ ಗೊತ್ತಾಗ್ತಿತ್ತು ನಾನು ಯಾವ್ದಾದ್ರು ಒಂದು ವಿಷಯ ಟೈಮಲ್ಲಿ ಒಂದ್ ಸ್ವಲ್ಪ ಬೇರೆ ಕಡೆ ಮೀಸ್ತಿತ್ತು ಓದಿದ್ರೆ ಆಯ್ಕೆ ಆಗ್ತಿತ್ತೇನೋ ಅಂತ. ಹಾಗಾಗಿ ಯಾರು ಸಹ ಇಂತಹ ಅವಕಾಶಗಳನ್ನ ಮಿಸ್ ಮಾಡ್ಬೇಡ್ರಿ. ಎಲ್ಲವೂ ಸಹ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು ಓದುವಂತಹ ಪ್ರಯತ್ನವನ್ನ ಮಾಡಿ. ಜೀವನದಲ್ಲಿ ಒಂದು ಒಳ್ಳೆ ಗುರಿ ಇರ್ಬೇಕು ಅಂತ ಅಂತಾರೆ. ಸಮಾಜಕ್ಕೆ ಸತ್ಪ್ರಜೆ ಆಗಬೇಕಂದ್ರೆ ಒಂದು ಒಳ್ಳೆ ಗುರಿ ಇರ್ಬೇಕು ಅಂತ. ಜೀವನದ ಸಾರ್ಥಕ ಸಾಧನೆ ಮಾಡ್ಬೇಕಂದ್ರೆ ಗುರಿ ಅವಶ್ಯಕವಾದಂತಹದ್ದು. ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲವೋ ಅವ್ರು ಗುರಿ ಹಾಕಿಕೊಂಡವರ ಅಡಿಯಾಳಾಗಿ ಬದುಕುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ
ಒಂದ್ ಒಳ್ಳೆ ಗುರಿ, ನೀವು ಸರ್ಕಾರಿ ಉದ್ಯೋಗ ಯಾವ್ದಾದ್ರು ಆಯ್ತಪ್ಪ ನಾನು ತಗೊಳ್ತೀನಿ ಅನ್ನುವಂತಹ ಗುರಿಯನ್ನ ಇಟ್ಕೊಳ್ಳಿ. ಅದಕ್ಕೆ ತಕ್ಕನಾದಂತಹ ಪ್ರಯತ್ನ ಮಾಡಿ, ನಿಜವಾಗ್ಲೂ ಸಹ ನೀವು ಆ ಗುರಿಯನ್ನ ತಲುಪ್ತೀರಾ. ಗುರಿ ಹೇಗಿರ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನನಗೂ ತುಂಬಾ ಇಷ್ಟ ಆಯ್ತಿದ್ದು. ಗುರಿ ಹೇಗಿರ್ಬೇಕು ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು ಅನ್ನುವಂತಹದನ್ನ ಹೇಳ್ತಾರೆ. ಹೇಗೆ ಸ್ಪೆಸಿಫಿಕ್ ಆಗಿರ್ಬೇಕು ಅನ್ನುವಂತಹದ್ದು, ಸ್ಪೆಸಿಫಿಕ್ ಆಗಿರ್ಬೇಕು, ಮತ್ತೆ ಮೆಜರಬಲ್ ಅನ್ನುವಂತಹದ್ದು. ಸ್ಪೆಸಿಫಿಕ್ ಅಂದ್ರೆ ಒಂದು ವಿಷಯವನ್ನ ಸಂಕ್ಷಿಪ್ತವಾಗಿ ಇರುವಂತಹ ನೀವು ಸರ್ಕಾರಿ ಉದ್ಯೋಗ ಅನ್ನುವಂತಹ ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳುವಂತಹದ್ದು ಒಂದು ಪೊಲೀಸ್ ಆಗ್ತೀನಾ, ಆ, ಅಥವಾ ಒಂದು ಟೀಚರ್ ಆಗ್ತೀನಾ, ಒಂದು FD ಆಗ್ತೀನಾ, PDO ಆಗ್ತೀವ ಅಂತ, ಅವೆಲ್ಲವೂ ಸಾಧ್ಯತೆ ಇದೆ. ವಿದ್ಯಾರ್ಥಿ ಜೀವನದಿಂದ ಆಚೆಗೆ ನೀವು ಏನಿದೆಯೋ ಉದ್ಯೋಗವನ್ನ ಪಡ್ಕೊಂತೀರಲ್ಲ, ಅಂತಹ ಉದ್ಯೋಗಕ್ಕೆ ಶ್ರಮವನ್ನು ವಹಿಸಬೇಕು, ಪರಿಶ್ರಮವನ್ನ ಮಾಡ್ಕೊಬೇಕು, ತಾಳ್ಮೆಯಿಂದ ಓದ್ಬೇಕಾದಂತಹದ್ದು ಬಹಳ ಅವಶ್ಯಕವಾಗಿರುತ್ತೆ. ಸ್ನೇಹಿತರೆ, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನಾವು ಸಾಕಷ್ಟು ರೀತಿ ಹಂಚ್ಕೊಳ್ತಿರ್ತೀವಿ, ಎಲ್ಲಾ ರೀತಿ ಮಾತನಾಡ್ತಿರ್ತೀವಿ, ಯೋಚನೆ ಮಾಡ್ತಿರ್ತೀವಿ. ಜೀವನ ಸುಂದರ ಅನ್ನುವಂತಹದ್ದು ನೀವು ಕಟ್ಕೊಳ್ಳುವಂತಹದ್ದೊಂದಿದೆ. ನೀವೊಂದು ಉದ್ಯೋಗವನ್ನ ಪಡ್ಕೊಂಡು ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನೆಲ್ಲ ಮಾಡ್ಕೊಂಡು, ನೀವೊಂದು ಸುಂದರ ಕುಟುಂಬವನ್ನು ಕಟ್ಕೊಂಡು, ನಿಮ್ಮ ತಂದೆ ತಾಯಿಗಳ ಗೌರವವನ್ನು ಕಟ್ಕೊಂಡು, ಒಂದು ಊರಿನಲ್ಲಿ ಒಂದು ಉತ್ತಮ ಪ್ರಜೆಯಾಗಿ, ಒಂದು ನಾಗರಿಕನಾಗಿ ಬದುಕ್ತಾ ಇದೆಯಾ ಅಂದ್ರೆ ಅದು ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದಕ್ಕೆ ಅವಕಾಶ ಆಗುತ್ತೆ. ನೋಡ್ಬೋದು, ನೀವು ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸ್ಕೊಳ್ಳಿ, ಪ್ರತಿದಿನ ಕಲಿಕೆಯಲ್ಲಿ ತೊಡಗುವಂತಹದ್ದು, ಸ್ನೇಹಿತರ ಜೊತೆ ಬೆರೆಯುವಂತಹದ್ದು, ನಾಳಿನ ಭವಿಷ್ಯದ ಬಗ್ಗೆ ಯೋಚಿಸುವಂತಹದ್ದು, ತಂದೆ ತಾಯಿಗೆ ಗೌರವ ಕೊಡುವಂತಹದ್ದು, ಇವೆಲ್ಲವೂ ಸಹ ಏನಾಗಿರ್ತವೆ ಅಂದ್ರೆ ನಿಮ್ಮನ್ನು ನೀವು ಬದುಕನ್ನು ಸುಂದರಗೊಳಿಸುವಂತಹ ಆಲೋಚನೆ ಆಗಿರ್ತವೆ. ನೀವು ಹೋಗುವಂತಹ ದಾರಿಲಿ ಫೇಲ್ಯೂರ್ ಇರ್ಬೋದು, ಆದ್ರೆ ಸಕ್ಸಸ್ ಆದ್ರೆ ಇವೆಲ್ಲವೂ ಸಹ ಅವಕಾಶಗಳೊಂದಿಗೆ ನಿಮಗಾಗಿ ಕಾಯ್ತಾ ಇರ್ತವೆ. ಹಾಗಾಗಿ ಸ್ನೇಹಿತರೆ, ಬ್ಯೂಟಿಫುಲ್ ಅನ್ನುವಂತಹದ್ದು ನಾವು ಆಲೋಚನೆ ಮಾಡುವಂತಹದ್ದಿದೆ, ಮತ್ತು ನಾವು ಆ, ಯೋಚಿಸುವಂತಹ ರೀತಿಯಲ್ಲಿದೆ ಅನ್ನುವಂತಹದ್ದನ್ನ ನಾವು ಬಹಳ ಚೆನ್ನಾಗಿ ಕಂಡ್ಕೊಬೇಕು. ನಂತರ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಿರುವಂತಹವರಿಗೆ ಅತಿ ಹೆಚ್ಚು ಜನ ಸಮಯಕ್ಕೆ ಬೆಲೆಯನ್ನ ಕೊಡ್ಬೇಕು, ಅವಕಾಶಗಳನ್ನ ಬಳಸ್ಕೊಬೇಕು. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಸಾಕಷ್ಟು ಉದ್ಯೋಗಗಳಿಗೆ ಅರ್ಜಿಯನ್ನ ಕರೀಲಾಗ್ತಿದೆ, ಈಗಾಗಲೇ ಕರೀಲಾಗಿದೆ. ಅಂತೇಳಿ ಇಂತಹ ಅವಕಾಶ ಮತ್ತೊಮ್ಮೆ ಬರೋದಕ್ಕೆ ಎಷ್ಟೋ ದಿನಗಳಾಗ್ಬಹುದು. ಹಾಗಾಗಿ ಸಿಕ್ಕ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡವನೇ ಜಾಣ ಆಗ್ತಾನೆ. ಯಾವ ರೀತಿ ಬಳಸ್ಕೊಬೇಕು, ಅದಕ್ಕಾದಂತಹ ಪರಿಶ್ರಮವನ್ನ ಪಡ್ಬೇಕು, ತಾಳ್ಮೆಯಿಂದ ಓದ್ಬೇಕು. ಹಾಗಾಗಿ ಅಂತ ಪಠ್ಯಕ್ರಮಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಇವೆಲ್ಲವೂ ಸಹ ಇರ್ತವೆ. ಅದಕ್ಕೆ ನಮಗೆ ಸರಿಯಾದಂತಹ ಸಮಯ ಇರುತ್ತೆ, ಅಂತ ಸಮಯವನ್ನ ಸರಿಯಾಗಿ ಬೆಳೆಸ್ಕೊಬೇಕು ಅನ್ನುವಂತಹದ್ದು. ಸಮಯಕ್ಕೆ ಬೆಲೆ ಕೊಟ್ಟಂತಹವರು ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ನೋಡ್ಬೋದು. ದಿನದ 24 ಗಂಟೆಗಳಲ್ಲಿ ನಾವು ಎಷ್ಟು ಓದಿಗೆ ಮೀಸಲಿಟ್ಟಿದೀವಿ, ದಿನದ 24 ಗಂಟೆಗಳಲ್ಲಿ ನಾವು ಎಷ್ಟು ಓದಿಗೆ ಮೀಸಲಿಟ್ಟಿದೀವಿ ಅನ್ನುವಂತಹದ್ದು ಬಹಳ ಮುಖ್ಯ. ಪ್ರತಿಯೊಬ್ರು 14 ಗಂಟೆ, 15 ಗಂಟೆ, 16 ಗಂಟೆ ಎಲ್ಲ ಓದಿದೀವಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ 24 ಗಂಟೆಗಳ ಅವಧಿಯಲ್ಲಿ 8 ಗಂಟೆನೇ ಸರಿಯಾಗಿ ಓದಿದೀರಾ, ಮನಸ್ಸಿಟ್ಟು ಅನ್ನುವಂತಹದ್ದು ಬಹಳ ಮುಖ್ಯ. ಆಸಕ್ತಿದಾಯಕವಾಗಿ ಓದಿದೀರಾ ಮತ್ತು ಅಲ್ಲಿರುವಂತಹ ಪಠ್ಯಕ್ರಮವನ್ನ ಸರಿಯಾಗಿ ಅರ್ಥೈಸ್ಕೊಂಡಿದ್ದೀರಾ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಗಳನ್ನೆಲ್ಲವೂ ಸಹ ನೀವು ಓದಿದ್ರೆ ಬಹಳ ಮುಖ್ಯವಾಗುತ್ತೆ ಅನ್ನುವಂತಹದ್ದು. ವಿನಾಕಾರಣ ಸಮಯ ವ್ಯರ್ಥ ಮಾಡಬೇಡಿ. ಅಲ್ಲಿಗೆ ಓದು, ಇಲ್ಲಿಗೆ ಓದು, ಅದ್ ಮಾಡುದು, ಇದ್ ಮಾಡುದು ಅನ್ನುವಂತಹದ್ದು, ಮತ್ತೆ ಓದಿನಲ್ಲಿ ಇದ್ದೇವೆ ಅನ್ನುವಂತಹ ಗುಂಗಲ್ ಇರಬಾರ್ದು. ಪ್ರಾಮಾಣಿಕವಾಗಿ ಓದಿದ್ದೇವೆ ಅನ್ನುವಂತಹದ್ದು ಮಾತ್ರ ಇರಬೇಕು. ಓದಿನಲ್ಲೇ ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಬೇಕು ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವೂ ಸಹ ನಮ್ಮ ಸಮಯದಲ್ಲಿ ಮಿತಿ ಇರ್ತವೆ. ಹಾಗಾಗಿ ಸಮಯಕ್ಕೆ ನೀವು ಗೌರವವನ್ನ ಕೊಡ್ಬೇಕು, ಆ ಸಮಯವನ್ನು ಸರಿಯಾಗಿ ಬಳಕೆ ಮಾಡ್ಕೊಬೇಕು. ಯಾಕಂದ್ರೆ ಪರೀಕ್ಷೆ ಅನ್ನುವಂತಹದ್ದು ಕೌಂಟ್ ಡೌನ್ ಆಗಿರುತ್ತೆ, ಇವತ್ತಿಂದಾನೆ ಸೆಕೆಂಡ್ ನೆಕ್ಸ್ಟ್ ಪರೀಕ್ಷೆ ಪ್ರಾರಂಭ ಆಗೋದಕ್ಕೆ. ಹಾಗಾಗಿ ಅಲ್ಲಿನ ಎಲ್ಲಾ ಪರೀಕ್ಷೆಗಳಿಗೆ ನಿಗದಿತವಾಗಿ ನೀವು ಏನ್ ಮಾಡ್ಬೇಕು, ಸರಿಯಾಗಿ ತಯಾರಿ ಮಾಡ್ಬೇಕು ಅನ್ನುವಂತಹದ್ದು. ನಂತರ ಸಮಯದ ಮಹತ್ವವನ್ನು ತಿಳ್ಕೊಳ್ಳೋದಿದ್ರೆ ನಾವೆಲ್ಲ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲ ಓದುವಂತಹ ಸಂದರ್ಭದಲ್ಲಿ. ಒಂದು ವರ್ಷದ ಮಹತ್ವ ರೈತನಿಗೆ ಗೊತ್ತಿರುತ್ತೆ. ಆ ವರ್ಷ ಏನಾದ್ರು ಬೆಳೆ ಆಗ್ಲಿಲ್ಲ ಅಂದ್ರೆ ಅವನು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಎನ್ನುವಂತಹದ್ದು. ಒಂದು ದಿನದ ಮಹತ್ವ ಒಬ್ಬ ಭಿಕ್ಷುಕನಿಗೆ ಗೊತ್ತಾಗುತ್ತೆ. ಅವನು ಏನಾದ್ರು ಅವತ್ತಿನ ದಿನ ಏನಾದ್ರು ಆಹಾರ ಸಿಗ್ಲಿಲ್ಲ ಅಂತಂದ್ರೆ. ಒಂದು ವಾರದ ಮಹತ್ವ ಒಂದು ಹಾಸ್ಪಿಟಲ್ ಇದ್ದಂತಹ ಒಬ್ಬ ರೋಗಿಗೆ ಗೊತ್ತಾಗುತ್ತೆ, ಯಾಕಪ್ಪ ಈ ಹಾಸ್ಪಿಟಲ್ ನಾನು ಇಲ್ಲಿವರೆಗೂ ಇದ್ದೆ ಅನ್ನುವಂತಹದ್ದು. ಹೀಗೆ ಸಮಯ ಅನ್ನುವಂತಹದ್ದು ಎಲ್ಲರಿಗೂ ಸಹ ಒಂದೊಂದು ರೀತಿಯಲ್ಲಿ ಬಹುಮುಖ್ಯವಾದಂತಹ ಅಂಶವನ್ನ ನಿರ್ವಹಿಸುತ್ತೆ. ಒಂದು ಗಂಟೆಯ ಮಹತ್ವ ಒಂದು ತಾಯಿಗೆ ಗೊತ್ತಿರುತ್ತೆ, ಒಂದು ಮಗುವನ್ನ ಒಂದು ಗಂಟೆ ಸಹ ಬಿಟ್ಟಿರಲಾರರು. ಒಂದು ಸೆಕೆಂಡಿನ ಮಹತ್ವ ಯಾವುದಾದರೂ ಒಂದು ಅಪಘಾತ ಆದಂತಹ ವ್ಯಕ್ತಿಯನ್ನ ಕೇಳಿ, ಆ ಒಂದು ಸೆಕೆಂಡ್ ನಾನು ಆ ಕಡೆ ಹೋಗಿದ್ರೆ ಬರುತ್ತಾ ಇದ್ದೆ ಅನ್ನುವಂತಹದ್ದು. ಒಂದು ಸೆಕೆಂಡಿನ ಮಹತ್ವ ಒಬ್ಬ ಒಲಿಂಪಿಕ್ಸ್ ನಲ್ಲಿ ಓಡುವಂತಹ ಆಟಗಾರನನ್ನ ನೋಡಿ. ಹಾಗಾಗಿ
ಪ್ರತಿ ಮಿಲಿ ಸೆಕೆಂಡ್ ಇರ್ಬೋದು, ಸೆಕೆಂಡ್ ಸಹ ಇರ್ಬೋದು, ಮುಂದೆ ಬರುವಂತಹ ಪರೀಕ್ಷೆಗೆ ನಮಗೆ ತುಂಬಾ ಅರ್ಥ ಆಗಿರುತ್ತೆ. ನೀವು ಏನಾದ್ರೂ ಒಂದು ಮೆಂಟಲ್ ಎಬಿಲಿಟಿ ವಿಷಯವನ್ನ ಆ ಸಮಯದಲ್ಲಿ ಓದ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲೊಂದ್ 2 ಅಂಕಗಳು ಕಮ್ಮಿ ಆಗುವುದು ಸಹ ಉದ್ಯೋಗಕ್ಕೆ ಆಯ್ಕೆ ಆಗೋದಿಲ್ಲ. ನಾನು ಸಹ ಅಷ್ಟೇ ಸ್ನೇಹಿತರೆ, ಒಂದ್ 2-3 ಉದ್ಯೋಗಗಳು 0.5, 0.3, 0.6 ಅಲ್ಲಿ ಹುದ್ದೆಗಳನ್ನ ಕಳ್ಕೊಂಡಿದ್ದೀನಿ ಹಿಂದೆ. ನನಗ್ ಗೊತ್ತಾಗ್ತಿತ್ತು ನಾನು ಯಾವ್ದಾದ್ರು ಒಂದ್ ವಿಷಯ ಟೈಮಲ್ಲಿ ಒಂದ್ ಸ್ವಲ್ಪ ಬೇರೆ ಕಡೆ ಮೀಸ್ತಿತ್ತು ಓದಿದ್ರೆ ಆಯ್ಕೆ ಆಗ್ತಿತ್ತೇನೋ ಅಂತ. ಹಾಗಾಗಿ ಯಾರು ಸಹ ಇಂತಹ ಅವಕಾಶಗಳನ್ನ ಮಿಸ್ ಮಾಡಬೇಡಿ. ಎಲ್ಲವೂ ಸಹ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು ಓದುವಂತಹ ಪ್ರಯತ್ನವನ್ನ ಮಾಡಿ. ಜೀವನದಲ್ಲಿ ಒಂದು ಒಳ್ಳೆ ಗುರಿ ಇರ್ಬೇಕು ಅಂತ ಅಂತಾರೆ. ಸಮಾಜಕ್ಕೆ ಸತ್ಪ್ರಜೆ ಆಗಬೇಕಂದ್ರೆ ಒಂದು ಒಳ್ಳೆ ಗುರಿ ಇರ್ಬೇಕು ಅಂತ. ಜೀವನದ ಸಾರ್ಥಕ ಸಾಧನೆ ಮಾಡ್ಬೇಕಂದ್ರೆ ಗುರಿ ಅವಶ್ಯಕವಾದಂತಹದ್ದು. ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲವೋ ಅವ್ರು ಗುರಿ ಹಾಕಿಕೊಂಡವರ ಅಡಿಯಾಳಾಗಿ ಬದುಕುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದ್ ಒಳ್ಳೆ ಗುರಿ, ನೀವು ಸರ್ಕಾರಿ ಉದ್ಯೋಗ ಯಾವ್ದಾದ್ರು ಆಯ್ತಪ್ಪ ನಾನು ತಗೊಳ್ತೀನಿ ಅನ್ನುವಂತಹ ಗುರಿಯನ್ನ ಇಟ್ಕೊಳ್ಳಿ. ಅದಕ್ಕೆ ತಕ್ಕನಾದಂತಹ ಪ್ರಯತ್ನ ಮಾಡಿ. ನಿಜವಾಗ್ಲೂ ಸಹ ನೀವು ಆ ಗುರಿಯನ್ನ ತಲುಪ್ತೀರಾ. ಗುರಿ ಹೇಗಿರ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನನಗೂ ತುಂಬಾ ಇಷ್ಟ ಆಯ್ತಿದ್ದು. ಗುರಿ ಹೇಗಿರ್ಬೇಕು ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು ಅನ್ನುವಂತಹದನ್ನ ಹೇಳ್ತಾರೆ. ಹೇಗೆ ಸ್ಪೆಸಿಫಿಕ್ ಆಗಿರ್ಬೇಕು ಅನ್ನುವಂತಹದ್ದು, ಸ್ಪೆಸಿಫಿಕ್ ಆಗಿರ್ಬೇಕು. ಮತ್ತೆ ಮೆಜರಬಲ್ ಅನ್ನುವಂತಹದ್ದು. ಸ್ಪೆಸಿಫಿಕ್ ಅಂದ್ರೆ ಒಂದು ವಿಷಯವನ್ನ ಸಂಕ್ಷಿಪ್ತವಾಗಿ ಇರುವಂತಹ ನೀವು ಸರ್ಕಾರಿ ಉದ್ಯೋಗ ಅನ್ನುವಂತಹ ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳುವಂತಹದ್ದು ಒಂದು ಪೊಲೀಸ್ ಆಗ್ತೀನಾ, ಅಥವಾ ಒಂದು ಟೀಚರ್ ಆಗ್ತೀನಾ, ಒಂದು FD ಆಗ್ತೀನಾ, PDO ಆಗ್ತೀವ ಅಂತ ಅವೆಲ್ಲವೂ ಸಾಧ್ಯತೆ ಇದೆ. ಮೆಜರಬಲ್ ಮಾಡ್ಬೋದು, ಹೌದಲ್ಲ. ಈಗ ಪ್ರಧಾನಿ ಆಗ್ತೀನಿ, ರಾಷ್ಟ್ರಪತಿ ಆಗ್ತೀನಿ, ಒಂದೇ ಸತಿ ನಾನು ಓದ್ತಿರೋ ಮಿತಿಲಿ IAS ಆಗ್ತೀನಿ, IPS ಆಗ್ತೀನಿ ಎನ್ನುವಂತಹ ಆಲೋಚನೆಗಳನ್ನ ನೀವು ಓದಿನ ಮಿತಿಗೆ ತಕ್ಕನಾಗಿ ಮೆಜರಬಲ್ ಅನ್ನ ಮಾಡ್ಬೇಕು. ನಾನು IAS ತಕ್ಕನಾಗಿ ಓದ್ತಾ ಇದ್ದೀನ, ಕನ್ಸ್ ಕಾಣೋದನ್ನ AS ತಕ್ಕನಾಗಿ ಕನ್ಸ್ ಕಾಣ್ತೀನಿ. ಓದೋದು ಒಂದು ಪುಸ್ತಕವನ್ನು ಇಟ್ಕೊಂಡು ಪರೀಕ್ಷೆ ಬರೆಗೆ ಹೋಗ್ಬಿಟ್ಟು ನೀನು ನಾನು IAS ಆಗ್ತೀನಿ ಅಂತ ಹೇಳ್ಬಾರ್ದು. ಹಾಗಾಗಿ ಅದೊಂದು ಮೆಜರಬಲ್ ಆಗಿರ್ಬೇಕು ನೀವು ಓದುವಂತಹದ್ದು. ನಂತರ ಅಚೀವ್, ಸಕ್ಸಸ್ ಮಾಡೋ ತರ ಇರ್ಬೇಕು, ಗುರಿ ಮುಟ್ಟೋ ತರ ಇರ್ಬೇಕು. ಅಂತಹ ಉದ್ಯೋಗವನ್ನ ಅಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ರಿಯಲಿಸ್ಟಿಕ್ ಆಗಿರ್ಬೇಕು, ಅಂದ್ರೆ ವಾಸ್ತವವಾಗಿರ್ಬೇಕು. ಎಷ್ಟೋ ಜನ ಬೆಡ್ಶೀಟ್ ಹಚ್ಕೊಂಡು ಮಕ್ಕೊಂಡು ನಾನು IAS ಕನ್ಸನ್ನ ಕಾಣ್ತಾರೆ. ಆ ತರದ್ದು ವಾಸ್ತವತೆ ಆಗಲ್ಲ. ರಿಯಲ್ ಲೈಫ್ ಅಲ್ಲಿ IAS KS ಅಥವಾ ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗವನ್ನ ತೆಗೆದುಕೊಳ್ಳುವಂತಹ ವಾಸ್ತವ ಬದುಕಿನೊಂದಿಗೆ ಅದು ಸೂಕ್ತವಾಗಿರ್ಬೇಕು ಅನ್ನುವಂಥದ್ದು. ಮತ್ತೆ ನಿರ್ದಿಷ್ಟವಾದಂತಹ ಒಂದು ಟೈಮ್ ಬಾಂಡಿಂಗ್ ಇರ್ಬೇಕು ಅನ್ನುವಂತಹದ್ದು. ನಿಮಗೀಗ 22-23 ವರ್ಷ ಇದೆ ಅಂದ್ರೆ ನಾನು ಒಂದು 25 ವರ್ಷದೊಳಗೆ ಜಾಬ್ ತಗೊಳ್ತೀನಪ್ಪ, ಅದಕ್ಕೆ ತಕ್ಕನಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ, ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಅನ್ನುವಂತಹದ್ದೊಂದು ಟೈಮ್ ಬಾಂಡಿಂಗ್ ಇಟ್ಕೊಂಡಾಗ, ಈ ರೀತಿ ಸ್ಮಾರ್ಟ್ ಆಗಿ ನೀವೇನಾದ್ರೂ ಒಂದು ಗುರಿಯನ್ನ ಹಾಕೊಂಡ್ರೆ ನಿಜವಾಗ್ಲೂ ಸಹ ಸಕ್ಸಸ್ ಅನ್ನುವಂತಹದ್ದು ನಿಮ್ಮ ಸ್ಪೆಸಿಫಿಕ್ ಆಗಿರ್ಬೇಕು, ಮೆಜರಬಲ್ ಆಗಿರ್ಬೇಕು, ಅಚೀವ್ ಆಗಿರ್ಬೇಕು, ರಿಯಲಿಸ್ಟಿಕ್ ಆಗಿರ್ಬೇಕು. ಇದು ಟೈಮ್ ಬಾಂಡಿಂಗ್ ಅನ್ನ ನಿಮ್ಮ ಹುದ್ದೆಗೆ ರೂಪಿಸ್ಕೊಬೇಕು ಓದೋದಕ್ಕೆ ಅನ್ನುವಂಥದ್ದು. ನಂತರ ಹೋಗುವಂತಹ ದಾರಿ ಸರಿಯಾಗಿರ್ಬೇಕು ಅನ್ನುವಂಥದ್ದು. ಒಂದೇ ದಾರಿ ಆಯ್ಕೆ ಮಾಡ್ಕೊಳ್ಳಿ. ನೀವೊಂದು ಟೈಮ್ ಬಾಂಡಿಂಗ್ ಹಾಕೊಂಡಿರ 25 ವರ್ಷದೊಳಗೆ ಅಂತ, ಆ ಟೈಮ್ ಬಾಂಡಿಂಗ್ ಒಳಗೆ ಒಂದೇ ದಾರಿಯಾಗಿ ಆಯ್ಕೆ ಮಾಡ್ಕೊಬೇಕು. ಸರ್ಕಾರಿ ಉದ್ಯೋಗ ಒಂದೇ ತಗೊಂತೀನಿ ಅಂತ ಅದೇ ದಾರಿಯಲ್ಲಿ ನಡೀರಿ. ಜೀವನಕ್ಕೆ ಹಲವು ದಾರಿಗಳು ಶ್ರೇಯಸ್ಸು ತರುವುದಿಲ್ಲ ಅನ್ನುವಂತಹದ್ದು. ಒಂದು ಮದುವೆ ಆಗಕ್ಕೆ ಹೋಗ್ತೀರಾ, ಇನ್ನೊಂದ್ ಕಡೆ ಜಾಬ್ ಅನ್ನ ಟ್ರೈ ಮಾಡ್ತೀರಾ, ಇನ್ನೊಂದ್ ಕಡೆಗೆ ಇನ್ನೊಂದು ಯಾವುದೋ ಬೇರೆ ಕೆಲಸದಲ್ಲಿ ತೊಡ್ಕೊಳ್ತೀರಾ, ಓದ್ತಾ ಇರ್ತೀರಾ. ಹಾಗಾಗಿ ಯಾರೆಲ್ಲ ಫ್ರೀಯಾಗಿ 24 hours ನಿಮ್ ಕೈಯಲ್ಲಿದೆ ಅನ್ನುವಂತಹವರು ಏನ್ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ಗುರಿಯನ್ನ ಹಾಕೊಬೇಕು ಅನ್ನುವಂತಹದ್ದು. ಓದ್ತಿರುವಂತಹದ್ದು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರುವಂತಹವ್ರು ಬೇರೆ ವಿಷಯಗಳನ್ನ ಓದ್ತಿರುವಂತವ್ರು ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ ಓದು ಅನ್ನುವಂತಹದ್ದು ಯಾವ್ದೋ ಒಂದು ರೀತಿಯಲ್ಲಿ ನಡೀತಿರುತ್ತೆ. ಹಾಗಾಗಿ ಓದು ಅನ್ನುವಂತ ಡಿಸ್ಕಂಟಿನ್ಯೂ ಆಯ್ತು ಅಂದ್ರೆ ಅದು ಮತ್ತೆ ಇನ್ನೊಮ್ಮೆ ಕಂಟಿನ್ಯೂ ಮಾಡೋದಕ್ಕೆ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಓದಿನ ಸಮಯವನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂತಹದ್ದು ನಿಮ್ಮ ಜವಾಬ್ದಾರಿ ಆಗಬೇಕು. ಯಾರಾದ್ರೂ ನಿಮ್ಮ ದಾರಿಗೆ ಅಡ್ಡಿಪಡಿಸೋ ರೀತಿ ಇಲ್ಲಿ ಎನ್ನುವಂತಹದ್ದು, ನೀವು ಪಕ್ಕದಲ್ಲಿ ಓದುವಂತಹ ಸ್ನೇಹಿತರೆ ಅದು ಆಗಲ್ಲ, ಇದು ಈಗಲ್ಲ, ಈಗ ಯಾಕೆ ಮಾಡ್ತೀಯ, ಹಾಗೆ ಮಾಡ್ತೀಯ, ಪೇಪರ್ ಔಟ್ ಆಗುತ್ತೆ, ದುಡ್ಡು ಕೊಡ್ತಾರೆ, ಹಾಗೆ ಹೀಗೆ ಎಲ್ಲ ಅಂತ ಯೋಚನೆ ಮಾಡ್ಬೋದು. ಇವಕ್ಕೆಲ್ಲವಕ್ಕೂ ಸಹ ನಮ್ಮಲ್ಲೆಲ್ಲರಿಗೂ ಸಹ ಸೊಲ್ಯೂಷನ್ಸ್ ನಮ್ಮಲ್ಲೇ ಇರುತ್ತೆ. ಅವನ್ನ ತಿಳ್ಕೊಂಡು ನಾವು ಉದ್ಯೋಗಕ್ಕೆ ಓದುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಯತ್ನವನ್ನ ಮಾಡ್ಬೇಕು ಅನ್ನುವಂತಹದ್ದು. ನೋಡ್ಬೋದು, ನೀವು ಒಳ್ಳೆ ದಾರಿಗೆ ಒಂದೇ ದಾರಿ. ನೀವು ಸರ್ಕಾರಿ ಉದ್ಯೋಗ ಅಂತ ಹೋದ್ರೆ ಒಂದೇ ದಾರಿಯನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಕೆಟ್ಟ ದಾರಿಗೆ ನೀವು ಹೋಗ್ತೀವಿ, ಬೇರೆ ಬೇರೆ ದಾರಿಗಳನ್ನೆಲ್ಲ ಆಯ್ಕೆ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿರೋ ರೀತಿ ಸಾಕಷ್ಟು ದಾರಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಡೈವರ್ಷನ್ ತಗೊಬಹುದು, ತೊಂದರೆ ಇಲ್ಲ, ನೀವೇನಾದ್ರು ತಗೊಬಹುದು. ಆದ್ರೆ ಸಕ್ಸಸ್ ರೇಟ್ ಅನ್ನುವಂತಹದ್ದು ತುಂಬಾ ತಡವಾಗುತ್ತೆ ಅನ್ನುವಂತಹದ್ದು. ಸರಿಯಾದ ದಾರಿ ಆಯ್ಕೆ ಮಾಡಿಕೊಳ್ಳುವುದು ಬಹುಮುಖ್ಯ. ಕಷ್ಟಗಳನ್ನ ಒಪ್ಕೊಳ್ಳಿ. ಎಲ್ಲರಿಗೂ ಸಹ ಓದುವಂತ ಸಂದರ್ಭದಲ್ಲಿ ಕಷ್ಟಗಳಿರ್ತವೆ. PG ಇಲ್ಲಿ ಇಟ್ಕೊಂಡು ಓದ್ತಾ ಇರ್ತೀರಾ, ಅಪ್ಪ ಅಮ್ಮನ ಬಿಟ್ಟು ಓದ್ತಾ ಇರ್ತೀರಾ,
ಇನ್ಯಾವುದೋ ಭಾವನಾತ್ಮಕ ಸಂಬಂಧಗಳ ಜೊತೆ ಬೆರೆತಿರ್ತೀರಾ, ಏನೇನೋ ಸಮಸ್ಯೆಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಕಷ್ಟಗಳನ್ನು ಒಪ್ಕೊಳ್ಳಿ, ಅವುಗಳನ್ನ ಒಪ್ಕೊಂಡು ಮೀರಿ ಓದುವಂತಹ ಪ್ರಯತ್ನವನ್ನ ನೀವು ಮಾಡ್ಬೇಕಾಗುತ್ತೆ. ಅವಾಗ ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಗುತ್ತೆ. ನಾನು ಇದನ್ನ ಮಾಡಬಲ್ಲೆ ಅನ್ನುವಂತಹದ್ದು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ. ಅದನ್ನ ಮಾತ್ರ ನೀವೆಲ್ಲರೂ ಸಹ ಗುರುತಿಸ್ಕೊಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಹೋದ್ರೆ ಮಾತ್ರ ನಿಮಗೆ ಈ ದಾರಿ ಅನ್ನುವಂತಹದ್ದು ಕಾಣಿಸ್ತಾ ಹೋಗುತ್ತೆ ಅನ್ನುವಂತಹದ್ದು. ನೀವು ನೋಡ್ಬೋದು, ಉದಾಹರಣೆಗೆ ಒಂದು ನದಿಯನ್ನು ತೆಗೆದುಕೊಂಡಿನಿ, ನದಿ ತಾನು ಹರಿಯುವಾಗ ಹಲವು ಸಮಸ್ಯೆಗಳನ್ನು ಎದುರಿಸಿದ್ರು ಆ ಸಮುದ್ರ ಸೇರುವುದು ಅದರ ಗುರಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಮಾತ್ರ ಓದ್ಬೋದು. ಅಲ್ಲಿ ಬೆಟ್ಟ, ಗುಡ್ಡ, ಮಣ್ಣು, ಕಲ್ಲು, ಕೋರೆ, ತಿರುವು ಎಲ್ಲವುಗಳನ್ನು ದಾಟಿ ಸಮುದ್ರಕ್ಕೆ ಹೋಗುವಂತದ್ದು ಅದೊಂದೇ ಗುರಿ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಸರ್ಕಾರಿ ಉದ್ಯೋಗ ಆಯ್ಕೆ ಆಗ್ತೀವಿ, ನೀವೆಲ್ಲರೂ ಸಹ ಒಂದು ಗುರಿ ಏನಾಗಿರ್ಬೇಕು, ಸರ್ಕಾರಿ ಉದ್ಯೋಗ ಅನ್ನುವಂತಹದ್ದೇ ಮಾತ್ರ ಕಣ್ಣಿನಲ್ಲಿರ್ಬೇಕು ಅನ್ನುವಂತಹದ್ದು. ನಿಮ್ಮ ಜೀವನದಲ್ಲಿ ದಾರಿ ಎಷ್ಟೇ ಕೆಟ್ಟದಾಗಿದ್ದರೂ ಗುರಿ ಸೇರುವುದು ಬಹಳ ಮುಖ್ಯವಾಗಿರುತ್ತೆ ಅನ್ನುವಂತಹದನ್ನ ಒಂದ್ಸತಿ ತಲುಪಿದ್ರು ನಿಮಗೆ ಅದೇ ಮುಂದೆ ಸಾಕಷ್ಟು ದಾರಿಗಳನ್ನ, ಅವಕಾಶಗಳನ್ನ ಕಲ್ಪಿಸ್ತಾ ಹೋಗುತ್ತೆ ಎನ್ನುವಂತಹದ್ದು. ಖಲೀಲ್ ಗಿಬ್ರಾನ್‌ನವರ ಒಂದು ಕವನ ಇದೆ, ಬಹಳ ಮುಖ್ಯವಾದಂತಹದ್ದು, ನನಗೂ ಇಷ್ಟವಾದಂತಹದ್ದು. ಫಿಯರ್ ಅನ್ನುವಂತಹದ್ದು ಬರುತ್ತದೆ. ಒಂದು 2 ಸಾಲನ್ನು ಹೇಳ್ತೀನಿ. ಇಟ್ ಈಸ್ ಸೆಡ್ ದಟ್ ಬಿಫೋರ್ ಎಂಟರಿಂಗ್ ದ ಸಿ ಎ ರಿವರ್ ಟ್ರೆಮ್ಲೆಸ್ ವಿತ್ ಎ ಫಿಯರ್. ಅಂದ್ರೆ ನದಿ ಸಮುದ್ರವನ್ನ ಸೇರೋದಕ್ಕಿಂತ ಮುಂಚೆ ಬಹಳ ಭಯ ಪಡ್ತಾ ಇತ್ತು ನೋಡಿ. ಶಿ ಲುಕ್ಸ್ ಬ್ಯಾಕ್ ಅಟ್ ದ ಪಾತ್ ಶಿ ಹ್ಯಾಸ್ ಟ್ರಾವೆಲ್ಡ್ ಫ್ರಮ್ ದ ಪೀಕ್ ಆಫ್ ದ ಮೌಂಟೇನ್ಸ್. ಅಂದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನ ಅದು ದಾಟ್ ಬಂದಿದೆ. ದ ಲಾಂಗ್ ವಿಂಡಿಂಗ್ ರೋಡ್ ಕ್ರಾಸಿಂಗ್ ಫಾರೆಸ್ಟ್ ಅಂಡ್ ವಿಲೇಜಸ್ ಅನ್ನುವಂತಹದ್ದು. ಎಷ್ಟು ಹಳ್ಳಿ, ತಿರುವುಗಳು, ಗಾಳಿಗಳು ಎಲ್ಲವನ್ನು ದಾಟಿ ಬಂದಿದೆ ಒಮ್ಮೆ ಅದು ತಿರುಗಿ ನೋಡಿದಾಗ ಅನ್ನುವಂತಹದ್ದು. ಅಂದ್ರೆ ನೀವು ಯಾವತ್ತಾದ್ರೂ ಒಂದು ಉದ್ಯೋಗವನ್ನ ತೆಗೆದುಕೊಂಡು ನಿಮ್ಮ ಮುಂದಿನ ದಾರಿಯಲ್ಲಿ ಏನಾದ್ರೂ ನೋಡ್ತಿರಲ್ಲ, ಅವತ್ತು ನಿಮಗೆ ನಿಮ್ಮ ನಿಜವಾದ ಬದುಕು ಕಾಣಿಸುತ್ತೆ ಸ್ನೇಹಿತರೆ. ಅಂತಹ ನಿಜವಾದ ಬದುಕನ್ನು ನೀವೇನಾದ್ರೂ ಕಾಣಬೇಕು ಅಂತಂದ್ರೆ ನಿಮ್ಮ ದಾರಿ ಸರಿಯಾದ ರೀತಿಯಲ್ಲಿ ಹೋಗುವಂತಹ ಹಿನ್ನೆಲೆಯಲ್ಲಾಗಿರ್ಬೇಕು ಅನ್ನುವಂತಹದ್ದು. ಸಾಧನೆ ಮಾಡುವಾಗ ಅತಿ ಹೆಚ್ಚು ಭಾವನೆಗಳಿಗೆ ಒಳಗಾಗಬಾರ್ದು. ನಿಮ್ಮಲ್ಲಿ ಒಂದೇ ಇರಬೇಕು, ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಸದೃಢವಾಗಿಟ್ಕೊಂಡು ಓದ್ಬೇಕು. ಭಾವನೆಗಳಿಗೆ ಒಳಗಾಗುವಂತಹದ್ದು, ಅಲ್ಯಾವುದೋ ಮದುವೆ ಇದೆ ಅನ್ನುವಂತಹದ್ದು, ಅಲ್ಯಾವುದೋ ಕಾರ್ಯಕ್ರಮ ಇದೆ ಅನ್ನುವಂತಹದ್ದು, ಒಂದು ತಿಂಗಳು ಹೋಗುವಂತಹದ್ದು, ಇನ್ಯಾರು ಸ್ನೇಹಿತರು ಕಲ್ದ ಅಂತೇಳಿ ಹೋಗುವಂತಹದ್ದು. ಹಾಗಾಗಿ ಇವು ಅಟ್ಯಾಚ್ಮೆಂಟ್ಗಳನ್ನೆಲ್ಲ ಒಂದು ಸ್ವಲ್ಪ ದಿನ ಆಚೆಗಿಟ್ಟು ಬರೀ ನಿಮ್ಮ ಬುದ್ಧಿಶಕ್ತಿಯನ್ನ ಇಂಪ್ರೂವ್ ಮಾಡ್ಕೊಳ್ಳುವಂತಹದ್ದು, ಮಾನಸಿಕ ಸಾಮರ್ಥ್ಯಗಳನ್ನ ಸದೃಢಗೊಳಿಸುವಂತಹದನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಸಹ ನೀವು ಓದಿದ್ರೆ ಇನ್ನೂ ಬಹಳ ಹೆಚ್ಚು ಉಪಯುಕ್ತವಾಗುತ್ತೆ ಅನ್ನುವಂತಹದ್ದು. ನಂತರ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ, ಬುದ್ಧಿಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡಬೇಕು. ಅನಾಗಾತ್ಯ ಆಕಾಂಕ್ಷೆಗಳನ್ನು ಇಟ್ಕೊಬಾರ್ದು. ಇವತ್ತು ಯಾವುದೋ ಒಂದು ಎಕ್ಸಾಮ್ ಬರ್ತೀನಿ, ಆಗುತ್ತೆ, ನಾನೇ ಫಸ್ಟ್ ಬರ್ತೀನಿ, ರ್ಯಾಂಕ್ ಆಗಿ ಬರ್ತೀನಿ ಅಂತ ಈ ತರ ಆಕಾಂಕ್ಷೆಗಳನ್ನ ಇಟ್ಕೊಬಾರ್ದು. ನಿಮ್ಮ ಓದಿನ ಮಿತಿ, ನಿಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ನಾವು ಓದಿರೋದು ಒಂದು ಪುಸ್ತಕ 20 ಪುಸ್ತಕ ಓದಿರೋ ತರ ಮಾತಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆಕಾಂಕ್ಷೆಗಳೇ ನಿಮ್ಮನ್ನ ಕೊಲೆ ಮಾಡುತ್ತೆ ಅನ್ನುವಂತಹದ್ದು. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿಗೆ ಎಷ್ಟು ನೀವು ತಿರುವುಗಳನ್ನ ಕೊಡ್ತೀವಿ. ನಾನು ಓದಿರೋದು ಒಂದೇ ಪುಸ್ತಕ ಅಂತಿದ್ರೆ ಅದೇನ್ ಮಾಡುತ್ತೆ, 2 ಪುಸ್ತಕಗಳನ್ನು 3 ಪುಸ್ತಕಗಳನ್ನು ಓದೋದಕ್ಕೆ ಪ್ರೇರೇಪಿಸುತ್ತೆ. ನಾನು ಓದಿರೋದು 20 ಪುಸ್ತಕ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಯಾವ 20 ಪುಸ್ತಕನೂ ಓದಿರೋದಿಲ್ಲ, ಮತ್ತೆ ಅದೇ ರೀತಿ ಸುಳ್ಳು 100 ಪುಸ್ತಕ ಓದಿ 200 ಪುಸ್ತಕ ಓದಿ ಅಂತ ಸುಳ್ಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ ಯಾವುದ ಶಕ್ತಿಯನ್ನ ಕೊಡ್ತೀರೋ ಆ ರೀತಿಯಲ್ಲಿ ನಡೀತಾ. ಹಾಗಾಗಿ ಅನಗತ್ಯ ಆಕಾಂಕ್ಷೆಗಳನ್ನ ಇಟ್ಕೊಬಾರ್ದು ಅನ್ನುವಂಥದ್ದು. ಆಸೆಗಳಿರ್ಬೇಕು, ಆದ್ರೆ ಅನಗತ್ಯ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಬರ್ಬೇಕು ಅನ್ನುವಂಥ. ಮನಸ್ಸನ್ನ ಚಂಚಲಗೊಳಿಸಿದ್ರೆ ನಿಷ್ಠೆಯಿಂದ ಓದ್ಬೇಕು. ಬುದ್ಧಿಗೆ ಹೆಚ್ಚು ಕೆಲಸ ಕೊಡಿ. ಪ್ರತಿನಿತ್ಯ ಓದುವ, ನೆನಪಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಕಲಿಬೇಕು. ಯಾರು ಪ್ರತಿನಿತ್ಯವೂ ಸಹ ಟ್ರಯಲ್ ಅಂಡ್ ಎರರ್ ಅನ್ನ ಮಾಡ್ತಾ ಇರ್ತೀರಾ ಪರೀಕ್ಷೆಗೆ, ಅದು ನಿಮಗೆ ಹೆಚ್ಚು ಉಪಯುಕ್ತವಾಗುತ್ತೆ ಅನ್ನುವಂತಹದನ್ನ ಮಾಡುತ್ತೆ. ಇಟ್ಟುಕೊಳ್ಳುವುದು ಅಂದ್ರೆ ಏನಿಲ್ಲ, ನೀವು ಓದಿದ್ದನ್ನುವಂತಹದನ್ನ ಎಷ್ಟು ಆಸಕ್ತಿಯಿಂದ ಓದಿದೀರಾ, ಎಷ್ಟು ಗಮನ ಇಟ್ಟು ಓದಿದೀರಾ, ಅದ್ರ ಜೊತೆಗೆ ಎಷ್ಟು ತೊಡಗಿಸ್ಕೊಂಡಿದ್ದೀರಾ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಅವು ಯಾವೆಲ್ಲ ಕೌಶಲ್ಯಗಳನ್ನ ಅಳವಡಿಸ್ಕೊಂಡಿದ್ದೀರಾ ಓದಿಗೆ ಅನ್ನುವಂತಹದ್ದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಇನ್ನೊಂದು ಕಾಗ್ನಿಟಿವ್ ಅಂಡ್ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂತಹದನ್ನ ಹೇಳ್ತಾರೆ ಎಜುಕೇಶನ್ ಸೈಕಾಲಜಿಗೆ. ಅದು ಹೇಗೆ ನಮ್ಮ ಮಿದುಳು ಕೆಲಸವನ್ನು ನಿರ್ವಹಿಸುತ್ತೆ ಅಂತ. ಇದನ್ನು ನಾನು ಸಹ ಒಂದು ಪ್ರಯೋಗವನ್ನು ಮಾಡಿ ನೋಡಿದ್ದೀನಿ ಯಾವ ರೀತಿ ಅಂತ. ನಾವು ಯಾವುದೇ ಒಂದು ವಿಚಾರವನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೇವೆ, ಅರ್ಥವನ್ನ ಮಾಡ್ಕೊಂತೇವೆ. ಯಾವುದೇ ಒಂದು ವಿಚಾರ ನಮ್ ಕಿವಿಗೆ ಬಿತ್ತು ಅಂದ ತಕ್ಷಣ ಅದು ನಮ್ಗೆ ಅರ್ಥ ಆಗುತ್ತೆ. ನಂತರ ಅದನ್ನ ಇವ್ಯಾಲ್ಯೂಷನ್ ಮಾಡ್ತೇವೆ, ಇದು ಸರಿನೋ ತಪ್ಪೋ ಅನ್ನುವಂತಹದ್ದು. ಮತ್ತೆ ಕ್ರಿಯೇಟಿಂಗ್ ಮಾಡ್ತೇವೆ ಅದನ್ನ, ಯಾವುದೇ ಒಂದು ವಿಚಾರವನ್ನ ಹೌದಲ್ಲ ಈ ತರ ಅಂತೇಳಿ ಅಂತ. ನಂತರ ಅದನ್ನ ರಿಮೆಂಬರಿಂಗ್, ಪುನರಾವರ್ತನೆ ಮಾಡ್ತೇವೆ. ನಂತರ ಅನಲೈಸ್ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು ನಂತರ ಅಪ್ಲೈ ಮಾಡ್ತೇವೆ. ಇದು ಏನಾಗಿರುತ್ತೆ ಅಂದ್ರೆ ಪರೀಕ್ಷೆಗೂ ಸಹ ಇದೇ ಮಾದರಿಯನ್ನ ನೀವು ಅನುಸರಿಸಬೇಕಾಗುತ್ತೆ. ಯಾವುದೇ ವಿಚಾರ, ಒಂದು ಪುಸ್ತಕವನ್ನು ಓದ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀರಾ,
ಇದ್ರಲ್ಲಿರುವಂತಹ ವಿಚಾರ ಸರಿನೋ ತಪ್ಪು, ಪರೀಕ್ಷೆ ಬರ್ತಾವಿಲ್ವೋ ಅಂತ ಇವ್ಯಾಲ್ಯೂಯೇಟ್ ಮಾಡ್ತೀರಾ? ಓದಿರುವಂತಹ ಅದನ್ನ ಬರೆಯುವುದಕ್ಕೆ ನೀವೇ ಕ್ರಿಯೇಟ್ ಮಾಡ್ತೀರಾ? ಮತ್ತೆ ಪುನರ್ನಮನ ಮಾಡ್ಕೊಳ್ತೀರಾ? ಅನಲೈಸಿಂಗ್ ಮಾಡ್ತೀರಾ? ಪರೀಕ್ಷೆಗೆ ಹೋಗಿ ಎದುರಾಗ್ತೀರಾ? ಅಪ್ಲೈ ಮಾಡ್ತೀರಾ? ಹಾಗಾಗಿ ಇಷ್ಟು ವಿಚಾರಗಳು ಬಹಳ ಮುಖ್ಯ ಆಗಿರುತ್ತೆ ಒಂದು ಪುಸ್ತಕವನ್ನ ಓದುವಾಗ. ಇವನ್ನೆಲ್ಲವನ್ನೂ ಸಹ ಅರ್ಥ ಮಾಡ್ಕೊಂಡು ಇದು ಹೇಳಿರುವಂತಹದ್ದು ಬೇರೆ ವಿಚಾರ ಆದ್ರೂ ಸಹ ನಾವು ಓದೋದಕ್ಕೆ ಇದನ್ನು ಅಳವಡಿಸ್ಕೊಂಡ್ರೆ ಬಹಳ ಮುಖ್ಯ ಆಗುತ್ತೆ ಎನ್ನುವಂತಹದ್ದು ನನ್ನ ಅಭಿಪ್ರಾಯ. ನಂತರ ನಂಬಿಕೆ ಇಡಿ. ನೀವು ಓದ್ತಿರುವಂತಹ ಯಾವುದೇ ಪರೀಕ್ಷೆಗೆ ಓದ್ತಿರುವಂತಹದ್ದು ನಂಬಿಕೆಯನ್ನಿಡಿ. ನಂಬಿಕೆಯೇ ನಿಮ್ಮನ್ನ ಅತಿ ಹೆಚ್ಚು ಕಾಪಾಡುತ್ತೆ ಅನ್ನುವಂತಹದ್ದು. ಅಪನಂಬಿಕೆಯಲ್ಲಿ ಸಾಕಷ್ಟು ದಿನ ಓದೋದಕ್ಕೆ ಆಗೋದಿಲ್ಲ, ಸರಿಯಾಗಿ ಅರ್ಥ ಆಗೋದಿಲ್ಲ, ವಿಷಯಗಳು ತಿಳಿತಾ ಹೋಗೋದಿಲ್ಲ. ಹಾಗಾಗಿ ಒಂದು ನಂಬಿಕೆ ಇಟ್ಟು ಒಂದು ಪುಸ್ತಕವನ್ನು ಓದಿ, ಒಂದು ನಂಬಿಕೆ ಇಟ್ಬಿಟ್ಟು ಪರೀಕ್ಷೆಗಳನ್ನ ಬರೀರಿ. ಈ ಪರೀಕ್ಷೆಗೆ ಹೋಗುವಾಗ ಇದಾಗುತ್ತೋ ಇಲ್ವೋ, ನಾನು ಓದಿನ ಸರಿ ಇದೆಯೋ ಇಲ್ವೋ, ಈ ರೀತಿಯಾಗಿ ಯಾವತ್ತೂ ಸಹ ನಂಬಿಕೆಯನ್ನ ಕಳ್ಕೊಂಬೇಡಿ. ನೀವು ಓದಿರೋದು ಬಂದೇ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲೇ ಓದಿ, ನಾನು ಓದ್ತಿರೋ ಸರಿ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಓದಿ, ನಾನು ಪರೀಕ್ಷೆಗೆ ಗೆಲ್ಲಬಲ್ಲೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಓದಿ, ಆ ತರದ ನಂಬಿಕೆ ಇದ್ರೆ ಮಾತ್ರ ನೀವು ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ. ಕುವೆಂಪು ಅವರ ಒಂದು ಮಾತಿದೆ, ಏನಿತ ದೈವವು ನಂಬಿದರೇನು ಇನ್ನು ನೀವು ನಂಬದಿರೆ ಅನ್ನುವಂತಹದ್ದು. ಮೊದಲು ನಿಮ್ಮನ್ನು ನೀವು ನಂಬಿ, ನಿಮ್ಮ ಪ್ರಾಮಾಣಿಕ ನಿಮ್ಮ ಪ್ರಾಮಾಣಿಕತೆಗೆ ಅತಿ ಹೆಚ್ಚು ನಂಬಿಕೆಯನ್ನು ಇಡಿ. ಇದ್ರ ಮುಖಾಂತರ ನೀವು ಗೆಲುವನ್ನ ಗೆಲ್ಲಿಸ್ಕೊಳ್ತಾ ಹೋಗುತ್ತೆ ಅನ್ನುವಂತಹದ್ದು ಬಹಳ ಮುಖ್ಯ. ಮಾಡುವ ಕೆಲಸಗಳ ನಂಬಿಕೆ ಇದ್ದರೆ ಯಾವುದೇ ಕೆಲಸಗಳನ್ನ ಸರಳವಾಗಿ ಜಯವಾಗಿ ಸಾಧಿಸಬಹುದು ಅನ್ನುವಂತಹದ್ದಕ್ಕೆ ಕುವೆಂಪು ಅವ್ರ ಮಾತನ್ನ ತೆಗೆದುಕೊಂಡೆ. ಹಾಗಾಗಿ ನಿಮ್ಮನ್ನ ನೀವು ನಂಬಿ, ಪರೀಕ್ಷೆಯನ್ನ ನಂಬಿ, ನೀವು ಓದುವಂತಹ ಪ್ರಾಮಾಣಿಕತೆಯನ್ನ ನಂಬಿ ಯಾವತ್ತಿಗೂ ಸಹ ಉದ್ಯೋಗ ಅನ್ನುವಂತಹದ್ದು ನಿಮ್ಮದಾಗುತ್ತೆ ಅನ್ನುವಂತಹದ್ದು. ಸಮಯ ನಿರ್ವಹಣೆ ಆಗೇನು ಸಹ ಹೇಳಿದೆ, ಇದು ಇನ್ನೊಂದು ವಿಶಿಷ್ಟವಾಗಿ ಇರುತ್ತಿರುವಂತಹದ್ದು. ಪ್ರತಿದಿನವೂ ಬಹಳ ಮುಖ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿದಿನ ಒಂದು ಪೇಪರ್ ತೆಗೆದು ಸಹ ಅದರಲ್ಲಿರುವಂತಹ ಕರೆಂಟ್ ಪ್ರತಿನಿತ್ಯ ನಾಳೆ ಆಯ್ತು ಅಂದ್ರೆ ಒಂದು ಪೇಪರ್ ಅನ್ನ ತೆಗೆದುಕೊಳ್ಳುವಂತಹದ್ದು, ಅಲ್ಲಿ ಬರೆಯುವಂತಹ ಹೊಸ ವಿಷಯಗಳು ಸಹ ಅಪ್ಡೇಟ್ ಆಗ್ತಾ ಹೋಗುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥದ್ದು. ಕಳೆದ ಸಮಯ ಮತ್ತೆ ಬರೋದಿಲ್ಲ. ನೀವೆಲ್ಲರೂ ಸಹ ಕಾಲೇಜಿಂದ ಎಲ್ಲ ಓದ್ಕೊಂಡು ತಿಳ್ಕೊಂಡು ಬಂದಿರ್ತೀರ. ಹಾಗಾಗಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ನೀವೆಲ್ಲರೂ ಸಹ ಏನ್ ಮಾಡ್ಬೇಕು, ಓದುವ, ಚರ್ಚೆ ಮಾಡುವ ವಿದ್ಯಾರ್ಥಿಗಳಲ್ಲಿ ನೀವು ಕಲ್ತ್ಕೊಬೇಕು ಅನ್ನುವಂತ ನಿಮ್ಮದೇ ಆದಂತಹ ಒಂದು ಸ್ನೇಹಿತರ ಗುಂಪನ್ನ ಸಿದ್ಧಪಡಿಸ್ಕೊಳ್ಳಿ. ಅವರಲ್ಲೇ ಅತಿ ಹೆಚ್ಚು ವಿಷಯಗಳನ್ನ ಓದ್ಕೊಂಡ್ಬಂದು ಚರ್ಚೆಯನ್ನ ಮಾಡಿ ಅತಿ ಹೆಚ್ಚು ಜ್ಞಾಪಕಕ್ಕೆ ಉಳಿಯುವಂತಹ ಒಂದು ಅವಕಾಶವನ್ನ ಈ ಚರ್ಚಾ ವಿಧಾನ ಅನ್ನುವಂತಹದ್ದು ನಿಮಗೆ ಕಲ್ಸ್ಕೊಡುತ್ತೆ. ದಿನದ 24 ಗಂಟೆ ಹೇಗ್ ಬಳಸ್ಕೊಬೇಕು ಎಂಬುದನ್ನ ತಿಳಿದಿರ್ಬೇಕು. ಅಂದ್ರೆ 24 ಗಂಟೆಯಲ್ಲಿ ನಾವು ಒಂದಿಷ್ಟು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಒಂದು 8 ಅವರ್ಸ್ ತೆಗೆದಿತ್ತು ಅಂತಂದ್ರೆ ಇನ್ನ 16 ಅವರ್ಸ್ ಉಳಿಯುತ್ತೆ. 16 ಅವರ್ಗಳಲ್ಲಿ ನೀವು ಒಂದು 2 ಅವರ್ಸ್ 3 ಅವರ್ಸ್ ಬೇರೆ ಕೆಲಸಗಳಿಗೆ ತೆಗೆದಿಟ್ಟು 12ರಿಂದ 13 14 ಗಂಟೆಗಳವರೆಗೂ ಸಹ ಓದೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಬರೀ 14 ಗಂಟೆ ಓದು ಅನ್ನುವಂತಹದಿಲ್ಲ, ಅದ್ರ ಜೊತೆ ಓದು ಅನ್ನುವಂತಹದಿರ್ಬೇಕು, ಚರ್ಚೆ ಮಾಡುವಂತಹ ವಿಧಾನ ಅನ್ನುವಂತಹದಿರ್ಬೋದು, ಮತ್ತು ಆನ್ಲೈನ್ ತರಗತಿ ಯೂಟ್ಯೂಬ್ಗಳಲ್ಲಿ ತರಗತಿಗಳನ್ನ ಕೇಳುವಂತಹದಿರ್ಬೋದು. ಈ ರೀತಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಯಗಳನ್ನ ನಿಗದಿ ಮಾಡಿ ಒಂದು 24 ಗಂಟೆಗಳಲ್ಲಿ ನಾವು ಯಾವ ರೀತಿಯಾಗಿ ಬಳಸ್ಕೊಬೇಕು ಅನ್ನುವಂತಹದನ್ನ ಕಲಿಬೇಕು. ಒಂದು ಬೆಳಗ್ಗೆ ಎದ್ದು ಒಂದು ಯೋಗ ಮಾಡ್ಬಿಟ್ಟು, ಆ ಯೋಗ ಮಾಡ್ಬಿಟ್ಟು ವಾಕ್ಯನ್ ಮಾಡ್ಬಿಟ್ಟು ಎಲ್ಲಾ ಮಾಡ್ಬಿಟ್ಟು ನೀವು ಓದುವಂತಹದಿದೆಯಲ್ಲ, ಇದು ಬಹಳ ಮುಖ್ಯವಾಗುವುದು ಅನ್ನುವಂತಹದ್ದು. ಈ ರೀತಿಯಾಗಿ ಪ್ರತಿನಿತ್ಯನೂ ಸಹ ಸಮಯದ ನಿರ್ವಹಣೆಯನ್ನ ಮಾಡ್ಬೇಕಾಗುತ್ತೆ ಎನ್ನುವಂತಹದ್ದು. ಅತಿ ಹೆಚ್ಚು ಆನ್ಲೈನ್ ಅಲ್ಲಿ ಕೇಳುವಂತಹದ್ದು ಇದ್ದೇ ಇರುತ್ತೆ. ಆ ನೀವು ಓದುವಂತಹ ಹವ್ಯಾಸವನ್ನ ಇಟ್ಕೊಂಡ್ರೆ ನೀವೇನ್ ಮಾಡುತ್ತೆ, ಅಲ್ಲಿರುವಂತಹದನ್ನ ಬೇಗ ನಮಗೆ ಮೆದುಳು ಕ್ಯಾಪ್ಚರ್ ಮಾಡುತ್ತೆ. ಓದುವಂತಹ ಸಾಲುಗಳು, ಅಲ್ಲಿರುವಂತಹ ಚಿತ್ರಗಳು ಇವೆಲ್ಲವೂ ಸಹ ಮೆದುಳು ಬೇಗ ಕ್ಯಾಪ್ಚರ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪುಸ್ತಕ ಓದುವಂತಹದನ್ನ ಹವ್ಯಾಸವನ್ನು ಇಟ್ಕೊಳ್ಳಿ. ಎಷ್ಟು ಪುಸ್ತಕಗಳನ್ನ ಓದಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇನ್ನು ಎಷ್ಟು ಪುಸ್ತಕಗಳನ್ನ ಓದ್ಬೇಕು, ಹೊಸ ಹೊಸ ಪುಸ್ತಕಗಳು ಯಾವೆಲ್ಲ ಇದಾವೆ ಅನ್ನುವಂತಹದ್ದು ನಿಮ್ಮಲ್ಲಿ ಇದ್ದಾಗ ಇನ್ನೂ ಓದಿಗೆ ಹೆಚ್ಚು ಅವಕಾಶ ಆಗುತ್ತೆ. ಮೊಬೈಲ್ ಸಂಸ್ಕೃತಿಯನ್ನು ಬಿಡಿ, ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳಿ. ಮೊಬೈಲ್ ಅನ್ನುವಂತಹದ್ದು ನಿಮಗೆ ಏನು ಯೂಟ್ಯೂಬ್ ಅಲ್ಲಿ ತರಗತಿಗಳನ್ನ ಕೇಳೋದಕ್ಕೋಸ್ಕರ ಮತ್ತು ಆನ್ಲೈನ್ ಕ್ಲಾಸ್ಗಳನ್ನ ಕೇಳೋದಕ್ಕೋಸ್ಕರ ಇಷ್ಟನ್ನ ಮಾತ್ರ ಬಳಸ್ಕೊಳ್ಳಿ. ಇನ್ನ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಇರ್ಬೋದು, ವಿಡಿಯೋ ಫೇಸ್ಬುಕ್ ಇರ್ಬೋದು, ಇವನ್ನೆಲ್ಲವೂ ಸಹ ಅವನ್ನು ಸಹ ನಮಗೆ ಉಪಯುಕ್ತವಾಗುವಂತೆ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ, ನಾವು ತೆಗೆದುಕೊಳ್ಳುವಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಬಳಸ್ಕೊಂಡ್ರೆ ಯಶಸ್ಸು ನಮ್ಮದಾಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಮೊಬೈಲ್ ನಿಮ್ಮ ಶ್ರೇಯಸ್ಸಿನ ಮೆಟ್ಟಿಲಾಗಬೇಕು ಅನ್ನುವಂತಹದ್ದು. ಯಾವುದೇ ಆನ್ಲೈನ್ ಸಂಬಂಧಪಟ್ಟ ಹಾಗೆ ಮೊಬೈಲ್ ಇರ್ಬೋದು, ಯಾವುದನ್ನ ತೆಗೆದುಕೊಳ್ಳಿ, ಅದು ನಿಮಗೆ ಉಪಯೋಗ ಆಗ್ತಾ ಇದೆ, ನಾನು ಅದ್ರಲ್ಲಿ ಓದ್ತಾ ಇದ್ದೀನಿ, ಕ್ಲಾಸ್ ಕೇಳ್ತಾ ಇದ್ದೀನಿ ಅಂತಿದ್ರೆ ಮಾತ್ರ ಅದು ನಿಮಗೆ ಸರಿಯಾದಂತಹ ಉಪಯುಕ್ತವಾಗುತ್ತೆ ಅಂತ. ಹಾಗಾಗಿ ಮೊಬೈಲ್ ಇನ್ನೆಂದೂ ಸಹ ನಿಮ್ಮ ತಲೆ ಎತ್ತದಂತೆ ಮಾಡುತ್ತದೆ. ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಆ ರೀತಿಯೂ ತಲೆ ಎತ್ತದಂಗೆ ಮಾಡುತ್ತೆ. ನೀವು ಸರಿಯಾದ ರೀತಿ ಬಳಸ್ಕೊಳ್ಳಿಲ್ಲ ಅಂದ್ರೂ ಅಲ್ಲೂ ಸಹ ನಿಮಗೆ ಫೇಲರ್ ಅನ್ನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತ. ನಂತರ ಯಾವುದೇ ವಿಚಾರ ಬರಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಧನಾತ್ಮಕವಾಗಿರ್ಲಿ.
ನೆಗೆಟಿವ್ ಥಿಂಕಿಂಗ್ ವಿಲ್ ನೆವರ್ ಮೇಕ್ ಯುವರ್ ಲೈಫ್ ಪಾಸಿಟಿವ್. ಹಾಗಾಗಿ ಅಲ್ಲಿ ಪರೀಕ್ಷೆಯಲ್ಲಿ ಅಷ್ಟು ಡೀಲ್ ಆಗಿದೆ ಅಂತಪ್ಪ, ಇಷ್ಟು ಡೀಲ್ ಆಗಿದೆ ಅಂತೆ, ಅಲ್ಲಿ ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ಅಂತೆ, ಇಲ್ಲಿ ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ಅಂತೆ, ಹಾಗಂತೆ ಹೀಗಂತೆ ಸಾಕಷ್ಟು ರೂಮರ್ಸ್ ಇರ್ತವೆ. ಅವಕ್ಕೆ ಯಾವಕ್ಕೂ ಸಹ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು. ನಾನು ಇಲ್ಲಿವರೆಗೂ ಸಹ ಹುದ್ದೆಗಳನ್ನ ತೆಗೆದುಕೊಂಡ್ ಬಂದಿದ್ದೀನಿ. ಸಾಕಷ್ಟು ರೂಮರ್ಸ್ ಕೇಳಿದ್ದೀನಿ, ಆದ್ರೆ ಯಾವತ್ತೂ ಸಹ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ನನ್ನ ಓದಿದ್ಯೋ ಅದು ನಾನು ಓದನ್ನ ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ. ಹಾಗಾಗಿ ರೂಮರ್ಸ್ ಇದ್ದೇ ಇರ್ತವೆ, ಅವ್ಗೆ ಅವುಗಳ ಬಗ್ಗೆ ಎಂದಿಗೂ ಸಹ ತಲೆ ಕೆಡಿಸ್ಕೊಂಬೇಡಿ. ಹಾಗಾಗಿ ಇರುವಂತಹ ನೇಮಕಾತಿ ಪ್ರಾಧಿಕಾರ KEA ನೇಮಕಾತಿಗೆ ಅತಿ ಹೆಚ್ಚು ವಿಶ್ವಾಸಾರ್ಹವಾದಂತಹದ್ದು. ಹಾಗಾಗಿ ಯಾರು ತಲೆ ಕೆಡಿಸ್ಕೊಂತಾರೆ, ಚೆನ್ನಾಗಿ ಓದುವಂತಹ ಪ್ರಯತ್ನವನ್ನ ಮಾಡಿ. ಟೈಪ್ಸ್ ಆಫ್ ನೆಗೆಟಿವ್ ಥಿಂಕಿಂಗ್ ನೋಡ್ಬೋದು ನೀವು. ಐ ಆಮ್ ಮಸ್ಟ್ ನಾಟ್ ಮೇಕ್ ಎ ಮಿಸ್ಟೇಕ್, ಐ ಮಸ್ಟ್ ಬಿ ಪರ್ಫೆಕ್ಟ್, ಐ ಕ್ಯಾನ್ ಡೂ ಇಟ್, ಐ ಆಮ್ ನಾಟ್ ವರ್ತಿ, ಐ ಆಮ್ ನಾಟ್ ಗುಡ್ ಇನ್, ನೋ ಬಡಿ ಲವ್ಸ್ ಮೀ. ಇವೆಲ್ಲವೂ ಸಹ ನೆಗೆಟಿವ್ ಥಿಂಕಿಂಗ್ ನ ಲಕ್ಷಣಗಳು. ಇವ್ಯಾವುದಾದ್ರೂ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಇವುಗಳ ಆಚೆಗೆ ಬನ್ನಿ. ಐ ಆಮ್ ಮಸ್ಟ್ ನಾಟ್ ಮೇಕ್ ಎ ಮಿಸ್ಟೇಕ್, ನಾನು ತಪ್ಪನ್ನ ಮಾಡ್ತಾ ಇದ್ದೀನಿ. ಐ ಆಮ್ ಮಸ್ಟ್ ಬಿ ಪರ್ಫೆಕ್ಟ್ ಅನ್ನುವಂತಹದ್ದು. ಐ ಕ್ಯಾನಾಟ್ ಡೂ ಇಟ್, ನನಗೆ ಮಾಡಕ್ ಆಗೋದಿಲ್ಲ. ಐ ಆಮ್ ನಾಟ್ ವರ್ತಿ ಅನ್ನುವಂಥದ್ದು. ಐ ಆಮ್ ನಾಟ್ ಗುಡ್ ಇನ್, ನೋ ಬಡಿ ಲವ್ಸ್ ಮೀ ಅನ್ನುವಂಥದ್ದು. ಈ ರೀತಿಯಾಗಿ ನೆಗೆಟಿವ್ ಥಿಂಕಿಂಗ್ಗಳಿಂದ ಆಚೆ ಬಂದ್ಬಿಟ್ಟು ನೀವು ಓದುವಂತಹ ಪ್ರಯತ್ನವನ್ನ ಮಾಡಿ ಅನ್ನುವಂತಹದ್ದು. ನೀವು ನೋಡ್ಬೋದು ಪಾಸಿಟಿವ್ ಥಿಂಕಿಂಗ್ ಏನೆಲ್ಲ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೆ ಏನೆಲ್ಲ ಇರಬೇಕು ಅನ್ನುವಂತಹದ್ದು. ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಮೋಟಿವೇಶನ್, ಯಾರೋ ಮೋಟಿವೇಶನ್ ಮಾಡ್ಲಿಲ್ಲ ಅಂದ್ರೆ ನಿಮಗ್ ನೀವೇ ಮೋಟಿವೇಶನ್ ಅನ್ನ ಮಾಡ್ಕೊಬೇಕು. ನೀವೇ ಮೋಟಿವೇಶನ್ ಮಾಡ್ಕೋಬೇಕು. ಇವತ್ತು 20 ಅಂಕಗಳಿಗೆ ಪ್ರಶ್ನೆಗಳನ್ನ ಸರಿ ಮಾಡಿದ್ನ ನಾಳೆ 30, ನಾಳೆಗಿಂತಲೂ ಇವತ್ತು ಬೆಟರ್, 30 ಅಂಕಗಳಿಗೆ ನಾನು ಸರಿ ಮಾಡಿದ್ದೀನಿ ಅಂತ. ಈ ರೀತಿ ಬೆಟರ್, ನಾಳೆ ಓದಿಸಿದ್ರೆ ಇವತ್ತು ಬೆಟರ್, ಸ್ವಲ್ಪ ಪರವಾಗಿಲ್ಲ ಅಪ್ಗ್ರೇಡ್ ಇದೀನಿ ಅಂತ ಹೀಗೆ ನೀವೇ ಮೋಟಿವೇಶನ್ ಅನ್ನ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚು ಮುನ್ನೆಲೆಗೆ ಹೋಗಕ್ಕೆ ಚೆನ್ನಾಗುತ್ತೆ. ಬಿಲೀಫ್ನೆಸ್ ಇರಬೇಕು, ಎಂಥೋಯಿಸಮ್, ಇನ್ಸ್ಪಿರೇಷನ್, ಹ್ಯಾಪಿನೆಸ್, ಇವನ್ನೆಲ್ಲವುಗಳ ಮುಖಾಂತರ ನೀವು ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನ ನಿಮ್ಮನ್ನೇ ನೀವು ಹುಟ್ಟಾಕೊಂಡ್ರೆ ಪರೀಕ್ಷೆ ಅನ್ನುವಂತಹದ್ದು ಸರಳವಾಗಿರುತ್ತೆ ಅನ್ನುವಂತಹದ್ದು. ನಂತರ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಸಮಸ್ಯೆ ಅವಕ್ಕೆಲ್ಲ ಎದುರಕ್ಕೆ ಹೋಗಬೇಡಿ. ಹಾಗೆ ಆ ತರ ಒಂದು ಪೂರ್ವಗ್ರಹ ಪೀಡಿತರಾಗಿ ಹೋಗುವಂತಹದ್ದೇ ತಪ್ಪು. ಎಲ್ಲವೂ ಸಹ ಸಾಧ್ಯತೆ ಇದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಸಹ ಕಲಿಯಬಹುದು. ಆಂಗ್ಲ ಭಾಷೆ ಸಮಸ್ಯೆ ಇವನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲವೂ ಸಹ ಅಧಿಸೂಚನೆ ಹೊರಡಿಸುವ ಎಲ್ಲ ನೇಮಕಾತಿಗಳನ್ನು ನೀವು ಅರ್ಜಿ ಹಾಕ್ಬಿಟ್ಟು ಆರಾಮಾಗಿ ಪರೀಕ್ಷೆ ಎದುರಿಸಿ ಆಯ್ಕೆಯಾಗೋ ಸಾಧ್ಯತೆ ಇದೆ. ನಾನು ಗ್ರಾಮೀಣ ಭಾಗದಿಂದ ಬಂದಿನಿ, ಆ ಕಾಲೇಜು, ಈ ಸ್ಕೂಲು, ಆ ಶಾಲೆಯಲ್ಲಿ ಕಲ್ತಿದ್ದೀನಿ, ಇವೆಲ್ಲವೂ ಸಹ ಲೆಕ್ಕಕ್ಕೆ ಬರೋದಿಲ್ಲ. ಉನ್ನತ ಶಿಕ್ಷಣದಲ್ಲಿ, ಉನ್ನತ ಶಾಲೆಯಲ್ಲಿ ಕಲ್ತಂತಹ ವಿದ್ಯಾರ್ಥಿಯು ಸಹ ಬೇರೆ ಉದ್ಯೋಗವನ್ನು ಮಾಡೋದು ನೋಡಿರ್ತೀವಿ. ಹಾಗಾಗಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾರು ಓದ್ತಾ ಇದ್ದಾರೆ, ಯಾರು ಅಪ್ಡೇಟ್ ಆಗಿದ್ದಾರೆ, ನಾನು ಓದಿದಿನ, ಎಷ್ಟು ಓದಿದೀನಿ, ನಾನು ಆಯ್ಕೆ ಆಗ್ತೀನಿ ಅನ್ನೋದು ಬಹಳ ಮುಖ್ಯ. ಎಷ್ಟೋ ಜನ 3-4 ಸಬ್ಜೆಕ್ಟ್ ಓದೋರು ಸಹ ಉನ್ನತ ಹುದ್ದೆಗಳಿರುವಂತಹ ನೋಡ್ಬೋದು. ಹಾಗಾಗಿ ಯಾವುದು ನಿಮ್ಮ ಹಿನ್ನೆಲೆಯಲ್ಲಿರುವಂತಹ ಲಕ್ಷಣಗಳು ನಿಮಗೆ ಮುನ್ನೆಲೆ ಬಂದ್ಬಿಟ್ಟು ಅವು ಕಾಡಬಾರ್ದು ಅನ್ನುವಂತಹದ್ದು. ಹಾಗಾಗಿ ಇವನ್ನೆಲ್ಲವನ್ನು ಬದಿಗೊಟ್ಬಿಟ್ಟು ನೀವು ಒಂದು ಹುದ್ದೆಗೆ ಅರ್ಹರು ಇದ್ದೀರಾ ಅಂದ್ರೆ ಅದಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನವನ್ನ ನೀವು ಮಾಡ್ಬೇಕು ಅನ್ನುವಂತಹದ್ದು. ಇಲ್ಲೊಂದು ಇದಿದೆ, ಮನುಷ್ಯನಲ್ಲಿ ಒಂದು ಗಂಟೆಗೆ 75,000 ಯೋಚನೆಗಳು ಬರ್ತಾವಂತೆ ಒಂದು ಗಂಟೆಗೆ. ಅದರಲ್ಲಿ 40,000 ಯೂಸ್ಲೆಸ್, ಅದ್ರ 40,000 ನೆಗೆಟಿವ್, 40,000 ಯೂಸ್ಲೆಸ್ ಅಂದ್ರೆ ಅವು ನೆಗೆಟಿವ್ ಅನ್ನುವಂತಹದ್ದು. ಮತ್ತೆ 10,000 ಡೌಟ್ ಅಂದ್ರೆ 40% ಯೂಸ್ಲೆಸ್ ಆಗಿರುತ್ತೆ. 40,000 ನೆಗೆಟಿವ್ ಆಗಿ 40% ನೆಗೆಟಿವ್ ಆಗಿರುತ್ತೆ. ಅದರಲ್ಲಿ ಇನ್ನು 10% ಡೌಟ್ಫುಲ್ ಆಗಿರ್ತವೆ. ಇನ್ನು 10,000 ಯೂಸ್ಫುಲ್ ಆಗಿರ್ತವೆ. 75,000 ಆಲೋಚನೆಗಳಲ್ಲಿ ಏನಾಗಿರುತ್ತೆ, 10% ಮಾತ್ರ ಯೂಸ್ಫುಲ್ ಆಗಿರುತ್ತೆ. ಅಂತಹ 10% ಆಲೋಚನೆಗಳಿಗೆ ಮಾತ್ರ ಗಮನವನ್ನು ಕೊಡ್ಬೇಕು. ಇನ್ನು 40,000 ಯೂಸ್ಲೆಸ್ ಆಲೋಚನೆಗಳಿಗೆ ಬೆಲೆಯನ್ನ ಕೊಡಬಾರ್ದು. ಅಂದ್ರೆ ಒಂದು ಗಂಟೆಯಲ್ಲಿ ಬರುವಂತ 75,000 ಆಲೋಚನೆಗಳಲ್ಲಿ ಒಳ್ಳೆ ಆಲೋಚನೆಗಳು ಯಾವುವು ನಿಮ್ಮನ್ನ ಕಾಪಾಡುವಂತವು ಇರ್ತಾವೋ ಅಂತವುಗಳ ಕಡೆಗೆ ಮಾತ್ರ ಗಮನ ಓದಿಸ್ಬೇಕು, ಅಂತವುಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಬೇಕು ಅನ್ನುವಂತಹದ್ದು. ಯಾವುದೇ ಪರೀಕ್ಷೆ ಇರಲಿ ಸ್ನೇಹಿತರೆ, ಯಾರು ಏನೇ ಹೇಳಿ, ಏನೇ ಮಾಡ್ಲಿ, ನೀವು ಮೊದಲು ಗಮನ ಇಟ್ಟು ಮಾಡ್ಬೇಕಾಗಿರುವಂತಹದ್ದು ಒಂದು ಚಿತ್ರ ಇದೆ. ನಿಮ್ಮನ್ನು ಎಲ್ಲರೂ ಸಹ ಏನ್ ಮಾಡ್ತಾರೆ ಅಂದ್ರೆ ನೀರಿನ ಬಳಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಪರೀಕ್ಷೆಗೆ ಹಿಂಗೆಲ್ಲ ಹೋಗು, ಇಂಥದ್ದು ಓದ್ಕೊಂಡು ಹೋಗು, ಇಂಥದ್ದು ಓದು, ಈಗ ಮಾಡು ಅನ್ನುವಂತಹದನ್ನ ಹೇಳ್ತಾರೆ. ಆದ್ರೆ ಅಲ್ಲಿ ನೀರು ಕುಡಿಬೇಕಾದಂತವ್ರು ನೀವೇ ಆಗಿರ್ತೀರಾ. ಪರೀಕ್ಷೆಯನ್ನ ಎದುರಿಸಬೇಕಾಗಿರುವಂತ ನೀವೇ ಆಗಿರ್ತೀರಾ. ಹಾಗಾಗಿ ನಿಮ್ಮ ಓದು, ನಿಮ್ಮ ತಿಳುವಳಿಕೆ, ನಿಮ್ಮ ಆಲೋಚನೆ ಅನ್ನುವಂತಹದ್ದು ನಿಮ್ಮದೇ ಆಗಿದ್ದಾಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ನೀರು ಕುಡಿಬಲ್ಲಿರಿ. ಇಲ್ಲಾಂದ್ರೆ ಯಾರೋ ಕರ್ಕೊಂಡೋಗಿ ಒತ್ತಾಯದ ಮೇಲೆ ನೀವು ಓದಿದ್ದೇ ಆಗ್ಲಿ, ಇನ್ಯಾವುದೋ ಒತ್ತಡದಲ್ಲಿ ಓದಿದ್ದೇ ಆಗ್ಲಿ, ಯಾವುದೇ ಕಾರಣಕ್ಕೂ ಈ ತರದ ರೀತಿಯಲ್ಲಿ ಓದಿದ್ರೆ ಯಾರು ಸಹ ಪರೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ
ನೀರನ್ನ ಕುಡಿಯೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮನ್ನ ಎಲ್ಲರೂ ಸಹ ತೆಗೆದುಕೊಂಡು ನಿಲ್ಲಿಸ್ಬೋದು. ಹಾಗಾಗಿ ನೀರು ಕುಡಿಯುವಂತಹದ್ದು ನೀವೇ ಆಗಿರ್ತೀರ. ಹಾಗಾಗಿ ಎಲ್ಲಾ ಪರೀಕ್ಷೆಗಳಲ್ಲೂ ಸಹ ಅಷ್ಟೇ. ನೀವು ಅದಕ್ಕೆ ತಕ್ಕನಾದ ಪಠ್ಯಕ್ರಮ ಇರ್ಬೋದು, ಅದಕ್ಕೆ ತಕ್ಕನಾದಂತಹ ಪುಸ್ತಕಗಳಿರ್ಬೋದು, ಅವನ್ನೆಲ್ಲವೂ ಸಹ ಮಾರ್ಗದರ್ಶನ ಮಾಡ್ಬೋದು. ಅವುಗಳನ್ನು ಓದ್ಕೊಂಡು ಅಲ್ಲಿ ಹೋಗಿ ಇಟ್ಕೊಂಡು ಓದುವಂತಹದ್ದು ನಿಮ್ಮದಾಗಿರುತ್ತೆ ಅನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ಎಲ್ಲ ಅವುಗಳ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎನ್ನುವಂತಹದನ್ನ ನೀವು ಬಹಳ ಮುಖ್ಯವಾಗಿ ಎದುರಿಸಬೇಕಾಗಿರುತ್ತೆ. ನಿಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟು ಪ್ರತಿಫಲ ನಿಮಗೆ ಸಿಗುತ್ತೆ. ಎಷ್ಟು ನೀವು ತೊಡಗಿಸ್ಕೊಂತೀರೋ ಪರೀಕ್ಷೆಯಲ್ಲಿ, ಯಾವ ರೀತಿ ಅಂದ್ರೆ ಪುಸ್ತಕಗಳನ್ನ ಓದ್ತೀರಾ, ಚರ್ಚೆಯಲ್ಲಿ ಭಾಗವಹಿಸ್ತೀರಾ, ಕೌಶಲ್ಯಗಳನ್ನ ನಿಮ್ಮದೇ ಆದಂತಹ ಸಿದ್ಧತೆ ಹಿನ್ನೆಲೆಯಲ್ಲಿ ಟಿಪ್ಪಣಿಗಳನ್ನ ಸಿದ್ಧಪಡಿಸ್ಕೊಳ್ತೀರಾ, ಇನ್ಯಾವುದೋ ರೀತಿಯಲ್ಲಿ ಸ್ನೇಹಿತರ ಜೊತೆಗೆ ಕನ್ವರ್ಸೇಷನ್ ಮಾಡಿ ತಿಳ್ಕೊಳ್ತೀರಾ. ಸಂಪೂರ್ಣವಾಗಿ ನಿಮ್ಮ ಆಲೋಚನೆಯನ್ನೇ ಸ್ಪರ್ಧಾತ್ಮಕ ಪರೀಕ್ಷೆ ಕಡೆಗೆ ನೀವೇನಾದ್ರೂ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ತಕ್ಕ ಶ್ರಮ ಆಗಿರುತ್ತೆ. ನೀವು ಹಾಕುವಂತಹ ಶ್ರಮ, ಈ ಶ್ರಮಕ್ಕೆ ತಕ್ಕನಾದಂತಹ ಫಲ ನಿಮಗೆ ಸಿಗುವಂತಹದನ್ನ ನೋಡ್ಬೋದು ಅನ್ನುವಂತಹದ್ದು. ಇಲ್ಲಿ ನೋಡ್ಬೋದು, ನೀವೆಷ್ಟು ಶ್ರಮವನ್ನ ಹಾಕ್ತೀರೋ ಅಷ್ಟು ನಾಲೆಜ್ ಅನ್ನುವಂತಹದ್ದು ಹದ್ನಾಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಎಫರ್ಟ್ ಎಷ್ಟು ಹಾಕ್ತಿರೋ ಅಷ್ಟು ನಾಲೆಜ್ ಹದ್ನಾಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಈ ಲರ್ನಿಂಗ್ ಕರ್ವ್ ಅನ್ನುವಂತಹದ್ದು ಬಹಳ ಮುಖ್ಯ. ನೀವು ಹೆಚ್ಚು ಪುಸ್ತಕ ಓದ್ರೆ ಎಷ್ಟು ನಾಲೆಜ್ ಹದ್ನಾಗ್ತಾ ಹೋಗುತ್ತೆ. ಎಷ್ಟು ವಿಡಿಯೋಗಳನ್ನ ಕೇಳಿರ್ತೀರೋ, ಯಾವುದೋ ಡಿಸ್ಕಷನ್ ಮಾಡಿರುವಂತಹದ್ದು, ಕ್ಲಾಸ್ಗಳನ್ನ ಕೇಳಿರುವಂತಹದ್ದು, ಅಷ್ಟು ನಿಮಗೆ ನಾಲೆಜ್ ಹದ್ನಾಗ್ತಾ ಹೋಗುತ್ತೆ. ಸ್ನೇಹಿತರ ಜೊತೆಗೆ ಎಷ್ಟು ಚರ್ಚೆ ಮಾಡಿರ್ತೀರೋ ಅಷ್ಟು ನಿಮಗೆ ನಾಲೆಜ್ ಹದ್ನಾಗ್ತಾ ಹೋಗುತ್ತೆ ಅನ್ನುವಂಥ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ಎಷ್ಟು ಬಿಡಿಸಿದ್ರು ಅಷ್ಟು ನಾಲೆಜ್ ಹದ್ನಾಗ್ತಾ. ಹಾಗಾಗಿ ಎಫರ್ಟ್ ತುಂಬಾ ಬಹಳ ಮುಖ್ಯ. ಇವನ್ನೆಲ್ಲವುಗಳನ್ನ ಗಮನಿಸ್ಕೊಂಡು ಯಾರು ಪರೀಕ್ಷೆಗೆ ಹೋಗಿರ್ತೀರೋ ಅಂತವರಿಗೆ ಮಾತ್ರ ಆ ಪರೀಕ್ಷೆ ಅನ್ನುವಂತಹದ್ದು ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲೂ ಸಹ ಪರೀಕ್ಷೆಗಳನ್ನು ನಾವು ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಸ್ನೇಹಿತರೆ, ಇಲ್ಲಿಯವರೆಗೂ ಸಹ ಇದೊಂದು ನೈತಿಕ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ನಾನು ತರಗತಿಯನ್ನ ಇವತ್ತು ಪ್ರಾರಂಭ ಮಾಡಿದ್ದು. ಮುಂದಿನ ದಿನದಲ್ಲಿ ಸಾಮಾನ್ಯ ಜ್ಞಾನವನ್ನು ಹೇಗೆ ಓದಬೇಕು, ಅವಕ್ಕೆಲ್ಲ ಅನುಸರಿಸಬೇಕಾದಂತಹ ಪಠ್ಯ ಪುಸ್ತಕಗಳೇನು ಅನ್ನುವಂತಹದ್ದು. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡ್ ಬಂದಿರುವಂತಹ ಸಾಕಷ್ಟು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿರ್ತೀರ. ಕನ್ನಡ ಪುಸ್ತಕಗಳನ್ನ ಇಟ್ಕೊಂಡು ನಾವು ಯಾವ ರೀತಿಯಾಗಿ ಓದ್ಬೇಕು, ಯಾವ ವಿಚಾರಗಳನ್ನ ಗಮನದಲ್ಲಿರ್ಬೇಕು ಅನ್ನುವಂತಹದನ್ನ ಸಾಮಾನ್ಯ ಜ್ಞಾನದ ಕುರಿತು ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಇಲ್ಲಿಯವರೆಗೂ ಸಹ ಮಾಡಿರುವಂತಹ ವಿಡಿಯೋಗಳಿಗೆ ಪ್ರೋತ್ಸಾಹವನ್ನು ನೀಡಿಬಿಟ್ಟು ಕಾಮೆಂಟ್ ಮತ್ತು ಲೈಕ್ ಅಂತ ತಿಳಿಸ್ಕೊಟ್ಟಿಲ್ಲ. ಕನ್ನಡಕ್ಕೆ ಸಂಬಂಧಂತಹ ತರಗತಿಗಳನ್ನ ಇನ್ನೇನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ಸಹ ಇನ್ನು ಮುಂದೆ ಈ ಚಾನಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮುಖಾಂತರ, ಲೈಕ್ ಮತ್ತು ಕಾಮೆಂಟ್ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇಂದಿನ ನೈತಿಕ ಮಾರ್ಗದರ್ಶನದ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.